ಮಗನ ಮುಂದೆ ತಮ್ಮ ಗತಕಾಲದ ನೋವಿನ ನೆನಪನ್ನು ಮಗನೆದುರು ಬಿಚ್ಚಿಡಲು ತಯಾರಾದರು ಸುಜಾತ. ನಾನು ನಿಮ್ಮಪ್ಪ ಒಂದೇ ಕಾಲೇಜಿನಲ್ಲಿ ಓದಿದ್ದು. ಇಬ್ಬರ ನಡುವೆ ಇದ್ದ ಸ್ನೇಹ ಪ್ರೀತಿಯಾಗಿ ಬದಲಾಗಿ ಇಬ್ಬರು ಪ್ರೀತಿ ಮಾಡೋಕೆ ಶುರು ಮಾಡಿದ್ವಿ. ನಾನು ಒಬ್ಬಳೆ ಮಗಳು. ನಮ್ಮ ಅಣ್ಣ ಅಪ್ಪ ಅಮ್ಮ ಅಣ್ಣನ ಮದುವೆಯಾಗಿ ಒಂದು ಮಗು ಇತ್ತು. ಎಲ್ಲ ಸರಿಯಾಗಿದೆ ಅನ್ನುವಾಗಲೇ ನಮ್ಮ ಪ್ರೀತಿ ವಿಷಯ ಅವರ ಮನೆಯಲ್ಲಿ ತಿಳಿದಿದ್ದು. ಅವರ ಅಪ್ಪ ಆಗಿನ ಕಾಲದ ಪವರ್ಫುಲ್ ಮಂತ್ರಿ ಆಗಿದ್ದು ನಮ್ಮ ಪ್ರೀತಿ ಒಪ್ಪಿಕೊಳ್ಳಲಿಲ್ಲ. ಭೂಪತಿ ಅವರತ್ರ ವಾದ ಮಾಡಿ ಜಗಳ ಮಾಡಿ ಕೊನೆಗೆ ಮನೆ ಬಿಟ್ಟು ಬಂದು ನನ್ನ ಮದುವೆ ಮಾಡಿಕೊಂಡ್ರು. ನಮ್ಮ ಮನೆಯಲ್ಲಿ ಇರೋ ಒಬ್ಬ ಮಗಳನ್ನು ದೂರ ಕಳಿಸೋಕೆ ಇಷ್ಟಪಡದೆ ಅಲ್ಲೇ ಮನೆಯಲ್ಲಿ ಇರಲಿ ಅಂತ ಕೇಳಿದಾಗ ಮೊದಲು ನಿಮ್ಮ ಅಪ್ಪ ಒಪ್ಪಿರಲಿಲ್ಲ, ಆಮೇಲೆ ಒಪ್ಪಿದ್ರು. ನಮ್ಮ ಜೀವನ ತುಂಬ ಚೆನ್ನಾಗಿ ಇತ್ತು ಚಿರು. ಅವರಿಗೆ ಒಂದು ಕೆಲಸ ಸಿಕ್ಕಿತ್ತು. ಇಬ್ಬರು ತುಂಬ ಪ್ರೀತಿಯಿಂದ ಇದ್ದ ಸಂಸಾರ ನಮ್ಮದು. ಅದು 2 ಪಟ್ಟು ಜಾಸ್ತಿ ಆಗಿದ್ದು ನೀನು ಹುಟ್ಟಿದ ಮೇಲೆ. ನಿಂಗೆ 1 ವರ್ಷ ಆಗಿತ್ತು. ಆಗ ಇದ್ದಕ್ಕಿದ್ದ ಹಾಗೆ ಅವರಪ್ಪನ ಕಡೆಯಿಂದ ಬರೋಕೆ ಹೇಳಿದ್ದಾರೆ ಅಂತ ಅವರ ಕಡೆ ಹುಡುಗರು ಬಂದು ಹೇಳಿದಾಗ ಮೊದಲು ನಿಮ್ಮಪ್ಪ ಹೋಗಲಿಲ್ಲ. ಆಮೇಲೆ ಮತ್ತೊಮ್ಮೆ ಕರೆಸಿದ್ರು. ಅವರ ತಾಯಿಗೆ ಹುಷಾರಿಲ್ಲ ಅಂತ. ಆವಾಗ ಒಮ್ಮೆ ಇಬ್ಬರು ಹೋಗಿ ನೋಡಿಕೊಂಡು ಬಂದಿದ್ವಿ. ಅಳುತ್ತಾ ಕಣ್ಣು ಒರೆಸಿಕೊಂಡರು. ಆಮೇಲೆ ನಿಮ್ಮಪ್ಪ ಮಾತ್ರ ವಾರದಲ್ಲಿ 1-2 ದಿನ ಹೋಗಿ ನೋಡಿಕೊಂಡು ಬರೋರು. ಒಂದು ಸಲ ನೋಡೋಕೆ ಹೋದವರು ಮತ್ತೆ ವಾಪಸ್ ಬರಲೇ ಇಲ್ಲ. 5-6 ದಿನ ಆದರೂ ಬರಲಿಲ್ಲ. ನಾನು ಅವರಮ್ಮನ ಆರೋಗ್ಯ ಸರಿ ಇಲ್ಲ ಅಂತ ಸುಮ್ಮನಿದ್ದೆ. ಆದರೆ ನಮ್ಮ ಅಣ್ಣ ಬಂದು ಹೇಳಿದ ಮೇಲೆ ಗೊತ್ತಾಗಿದ್ದು ಅವರ ಮದುವೆ ಮಾಡಿದ್ದಾರೆ ಅಂತ. ನಾನು ವಿಷಯ ಗೊತ್ತಾಗಿ ಅಲ್ಲಿಗೆ ನಿನ್ನ ಎತ್ಕೊಂಡು ಹೋದಾಗ ಆಗಲೇ ಮದುವೆ ಆಗಿತ್ತು. ಮನೆಯ ಹತ್ರ ನಮ್ಮ ಅಣ್ಣನ ನಿಲ್ಲಿಸಿ ಬಾಯಿಗೆ ಬಂದ ಹಾಗೆ ಮಾತಾಡಿ ಬೈದು ನಿಮ್ಮ ತಂದೆಯನ್ನು ನೋಡೋಕೆ ಬಿಡಲಿಲ್ಲ. ಜೋರು ಮಾಡಿದ ನಮ್ಮ ಅಣ್ಣನಿಗೆ ಸರಿಯಾಗಿ ಹೊಡೆಸಿದ್ದರು. ನನ್ನ ಕತ್ತು ಹಿಡಿದು ಹೊರಗೆ ನೂಕಿದಾಗ ನಿನ್ನ ಎತ್ತಿಕೊಂಡು ಹೋಗಿ ರೋಡ್ನಲ್ಲಿ ಬಿದ್ದಿದ್ದೆ. ಮನೆಗೆ ಬಂದು ಮುಂದೆ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇರುವಾಗ ನಮ್ಮ ಅಣ್ಣನ ಮೇಲೆ ಸುಳ್ಳು ಆರೋಪ ಮಾಡಿ ಸ್ಟೇಷನ್ಗೆ ಹಾಕಿಸಿ ಅವನಿಗೆ ತುಂಬ ಹೊಡೆಸಿದ್ರು. ಅವನನ್ನು ನಮ್ಮ ಅಪ್ಪ ಅತ್ತಿಗೆ ಸೇರಿ ಬಿಡಿಸಿಕೊಂಡು ಬಂದಾಗ ಮೈ ತುಂಬ ಬರೆ ಬಿದ್ದಿತ್ತು. ಆಗ ನಮ್ಮ ಮನೆಯಲ್ಲಿ ಎಲ್ಲರೂ ನನಗೆ ಬೈದರು. ನಾನು ಅಳುತ್ತಾ ಸುಮ್ಮನಿದ್ದು ಎಲ್ಲ ಸಹಿಸ್ಕೊಂಡೆ. ನಾಳೆ ಇನ್ನೊಂದು ಸಲ ನಿಮ್ಮ ಅಪ್ಪನ ಮೀಟ್ ಮಾಡಿ ಮಾತಾಡೋಣ ಅಂದ್ಕೊಂಡು ಮಲ್ಕೊಂಡಿದ್ದು ಒಂದೇ. ಜೋರಾಗಿ ಅಳುತ್ತಿದ್ದ ತನ್ನ ಅಮ್ಮನನ್ನು ಸಮಾಧಾನಿಸಿದ ಚಿರು. ಎಲ್ಲರೂ ಮನ್ಕೊಂಡಿದ್ವಿ. ನಾನು ಹತ್ತು ಅದು ಯಾವಾಗ ನಿದ್ದೆಗೆ ಜಾರಿದೆ ಗೊತ್ತಿಲ್ಲ. ಆದರೆ ನೀನು ಚಿಕ್ಕ ಪಾಪು ಎದ್ದು ಹೊಟ್ಟೆ ಹಸಿವಿಗೆ ಅಳ್ತಿದ್ದೆ. ನಿನ್ನ ಅಳು ನನ್ನ ಎಚ್ಚರ ಮಾಡಿತು. ಎದ್ದು ನಿನಗೆ ಹಾಲು ಕುಡಿಸುವಾಗ ನನಗೆ ಗೊತ್ತಾಗಿದ್ದು ನಮ್ಮ ಮನೆ ಯಾರು ನೆಲಸಮ ಮಾಡಲಿಕ್ಕೆ ಬಂದಿದ್ದಾರೆ ಅಂತ. ಅಣ್ಣ ಅಪ್ಪ ಅಂತ ಅಳುತ್ತಾ ಅವರನ್ನು ಎದ್ದೇಳಿಸಿದೆ. ಅವರು ಎದ್ದು ಹೊರಬಂದು ಹಿಂದೆ ಬಾಗಿಲಿನಿಂದ ನನ್ನ ಅಣ್ಣ ಹೊರಗೆ ಕಳುಹಿಸಿದ್ದ. ಒಬ್ಬೊಬ್ಬರನ್ನೇ ಕರ್ಕೊಂಡು ಬರ್ತೀನಿ ಅಂತ ಒಳಗೆ ಹೋದ ಮೇಲೆ ಇಡೀ ಮನೆಯನ್ನು ಧ್ವಂಸ ಮಾಡಿದ್ದರು. ಎಲ್ಲರೂ ಜೀವಂತವಾಗಿ ಸತ್ತು ಹೋದರು. ಅವರನ್ನು ನೋಡುತ್ತಾ ಅಳುತ್ತಾ ನಿಂತಿದ್ದೆ ನಾನು. ನನ್ನ ಕಣ್ಣಿಗೆ ಅಲ್ಲಿದ್ದ ಗಂಡಸರ ಗುಂಪು ಕಣ್ಣಿಗೆ ಬಿದ್ದು ಅವರಿಂದ ಮರೆಯಾಗಿ ನಿಂತೆ. ಮನೆಯ ಸುತ್ತ ಒಂದು ಸುತ್ತು ಹಾಕಿ ಹೋಗಿ ಬಾಸ್ಗೆ ಹೇಳು, ಅವರ ಮಗನ ಹೆಂಡತಿ ಮಗು ಇದ್ದ ಮನೆ ಪೂರ್ತಿ ನೆಲಸಮ ಆಗಿದೆ ಅಂತ ಹೇಳಿ ಒಬ್ಬನನ್ನು ನಿಮ್ಮ ಅಪ್ಪನ ಮನೆಗೆ ಕಳುಹಿಸಿ ಮಿಕ್ಕಿದವರು ಗಾಡಿ ಎತ್ತಿ ಹೊರಟೆ ಹೋದರು. ನಿನ್ನ ಬಾಯಿ ಮುಚ್ಚಿ ಅಲ್ಲಿ ಅವಿತುಕೊಂಡಿದ್ದ ನಾನು ಎಲ್ಲರನ್ನು ಕಳ್ಕೊಂಡು ಬೀದಿಯಲ್ಲಿ ಅನಾಥೆ ಥರ ನಿಂತಿದ್ದೆ. ಆ ಕ್ಷಣ ನಾನು ಸತ್ತೋಗಬೇಕು ಅಂದ್ಕೊಂಡೆ. ಆದರೆ ಏನು ತಪ್ಪಿಲ್ಲದ ನಿನ್ನ ಸಾಯಿಸೋಕೆ ನನಗೆ ಮನಸ್ಸು ಬರಲಿಲ್ಲ. ಅದಕ್ಕೆ ನಿನ್ನ ಕರ್ಕೊಂಡು ಬಂದು ಎಲ್ಲೋ ಜೀವನ ನಡೆಸಿ ನಿನಗೆ ವಿದ್ಯೆ ಕೊಡಿಸಿದ್ದು. ಇವಾಗ ಮತ್ತೆ ಬಂದು ಏನು ತೊಂದರೆ ಕೊಡ್ತಾರೋ ಅಂತ ಭಯ ಆಗ್ತಿದೆ. ಅಳಬೇಡಮ್ಮ, ಯಾರು ಏನು ಮಾಡಲ್ಲ. ನೋಡು, ನಾನು ಇದ್ದೀನಿ. ನಿಂಗೆ ಯಾರು ಮತ್ತೆ ತೊಂದರೆ ಕೊಡೋಕೆ ನಾನು ಬಿಡಲ್ಲ. ತನ್ನ ತಾಯಿಯನ್ನು ಸಮಾಧಾನ ಮಾಡಿದ ಅವನ ಮಡಿಲಲ್ಲಿ ತಲೆ ಇಟ್ಟು ಅಳುತ್ತಿದ್ದ ಸುಜಾತ ತಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಗಳು ನೆನಪಾಗಿ ಕಣ್ಣೀರು ರೂಪದಲ್ಲಿ ಹೊರಬರುತ್ತಿತ್ತು. ತಾಯಿಯ ಕಷ್ಟ ಕಣ್ಣಾರೆ ಕಂಡವನಿಗೆ ಅವರ ಹಿಂದಿನ ನೋವು ಅರ್ಥವಾಗಿತ್ತು. ಪ್ರತಿ ಬಾರಿ ಅಪ್ಪ ಅಂತ ಕೇಳುವಾಗ ಅವರು ಹೇಳಲಾಗದ ಪಡುತ್ತಿದ್ದ ಹಿಂಸೆಗೆ ನಿಜವಾದ ಕಾರಣ ತಿಳಿದಿತ್ತು. ಅವನಿಗೆ ಅಪ್ಪನ ಪ್ರೀತಿ ಬೇಕು, ಆದರೆ ಅದಕ್ಕಾಗಿ ತಾಯಿಗೆ ನೋವು ಮಾಡಲಾರ. ಅಮ್ಮ ಹೇಳಿದಂತೆ ಕೇಳುವ ಮುದ್ದಿನ ಮಗನಿಗೆ ಅವನ ತಾಯಿಯೇ ಪ್ರಪಂಚ. ಅವರ ಮಾತೆ ಅವನಿಗೆ ವೇದವಾಕ್ಯ. ಅಮ್ಮನಿಗೆ ಸಮಾಧಾನ ಮಾಡಿ ತಾನು ಸ್ವಲ್ಪ ಸುಧಾರಿಸಿಕೊಂಡ. ಆದರೂ ಹೊಸದಾಗಿ ಸಿಕ್ಕ ಅಪ್ಪ ಅನ್ನುವ ಸಂಬಂಧ ಅವನ ನೆಮ್ಮದಿಯನ್ನು ಪೂರ್ತಿ ಕೆಡಿಸಿತ್ತು. ಇತ್ತ ಕಡೆ ಮನೆಗೆ ಬಂದ ಭೂಪತಿ ಅವರು ಅವರ ಅಪ್ಪನ ಮೇಲೆ ತುಂಬ ಕೋಪ ಮಾಡಿಕೊಂಡಿದ್ದರು. ಕಾರ್ ಇಳಿದು ಹೊಳ ಬಂದವರಿಗೆ ಹಾಲ್ನಲ್ಲಿ ಯಾವುದೋ ಫೈಲ್ ಹಿಡಿದಿದ್ದ ಮಗ ಹಾಗೂ ಫೋನ್ನಲ್ಲಿ ಮುಳುಗಿದ್ದ ಹೆಂಡತಿಯ ದರ್ಶನವಾಗಿತ್ತು. ಎಲ್ಲೋಗಿದ್ರಿ? ಎಷ್ಟು ಫೋನ್ ಮಾಡಿದ್ರು ಪಿಕ್ ಮಾಡಲಿಲ್ಲ. ಅವರ ಬಳಿ ಬಂದು ಕೇಳಿದರು ಸಂಧ್ಯಾ. ಅಪ್ಪ ಎದ್ದಿದ್ದಾರಾ, ಮಲ್ಕೊಂಡಿದ್ದಾರಾ? ಎದ್ದಿದ್ದಾರೆ ಡ್ಯಾಡ್, ನಾನು ಇವಾಗ ತಾನೇ ಮಾತನಾಡಿಸಿಕೊಂಡು ಬಂದೆ. ಯಾಕೆ? ಗಂಡನನ್ನು ಪ್ರಶ್ನಿಸಿದರು ಸಂಧ್ಯಾ. ಗೊತ್ತಾಗುತ್ತೆ ಅಂದವರೇ ಸೀದಾ ಅವರಪ್ಪನ ರೂಮಿಗೆ ನಡೆದರು. ಭೂಪತಿ ಎಲ್ಲೋಗಿದ್ದೆ? ಅವರನ್ನು ಹುಡುಕಿದ್ಯಾ? ಸಿಕ್ಕಿದ್ರಾ? ಮೊದಲು ನಾನು ಕೇಳೋದಿಕ್ಕೆ ಸತ್ಯ ಹೇಳಿ, ಆಮೇಲೆ ಅವರ ಬಗ್ಗೆ ಮಾತು. ಏನು ಸತ್ಯ? ಸುಜಾತ ಇದ್ದಿದ್ದ ಮನೆ ಧ್ವಂಸ ಮಾಡಿದ್ದು ನೀವೇನಾ? ರೀ,
ಏನು ಕೇಳ್ತಿದ್ದೀರಾ? ನೀವು ಮಾವ ಯಾಕೆ ಹಾಗೆ ಮಾಡ್ತಾರೆ? ಅವರ ಮಾತಿಗೆ ತುಸು ಗಾಬರಿಯಿಂದ ಕೇಳಿದರು ಸಂಧ್ಯಾ. ಅವರು ಏನು ಹೇಳುತ್ತಿದ್ದಾರೆ ಅಂತ ಗಮನ ಕೊಟ್ಟು ಕೇಳುತ್ತಿದ್ದ ಅವರಿಂದೆ ನಿಂತಿದ್ದ ವಿರಾಟ್. ಸಂಧ್ಯಾ ಅವರಿಗೆ ಸುಮ್ಮನಿರು ಅನ್ನುವಂತೆ ಕೈ ತೋರಿಸಿದಾಗ ಅವರು ಸುಮ್ಮನಾಗಲೇಬೇಕಾಗಿತ್ತು. ಹೇಳಿಯಪ್ಪ, ನಿಜಾನಾ? ಅವರ ಮುಖ ಕಪ್ಪಿಟ್ಟಿತು. ಮುಖದಲ್ಲಿ ಪಶ್ಚಾತ್ತಾಪ, ನೋವು ಕಾಣಿಸಿ ಹೌದು ಅನ್ನುವಂತೆ ತಲೆ ಆಡಿಸಿದರು ವೆಂಕಟನಾಥ್ ಅವರು. ಛೀ, ನಾಚಿಕೆ ಆಗಲ್ವ ನಿಮಗೆ? ನಿಮ್ಮ ಅಧಿಕಾರದ ಆಸೆಗೆ, ನಿಮ್ಮ ಶ್ರೀಮಂತಿಕೆ, ಒಣ ಪ್ರತಿಷ್ಠೆಗೆ ಪಾಪದ ಅಮಾಯಕರನ್ನ ಸಾಯಿಸೋಕೆ ಮನಸ್ಸಾದರೂ ಹೇಗೆ ಬತ್ತು ನಿಮಗೆ? ನಾನು ಪ್ರೀತಿ ಮಾಡಿದ್ದು, ನಾನು ಮದುವೆ ಆಗಿದ್ದು, ನನಗೆ ಏನಾದರೂ ಮಾಡಿಸಿದ್ರೆ ನಿಮ್ಮನ್ನು ಒಪ್ಪಿಕೊಳ್ಳುತ್ತಿದ್ದೆ. ಆದರೆ ನೀವು ಮಾಡಿದ್ದು ಎಂಥ ಅನ್ಯಾಯ ಅಂತ ಗೊತ್ತಾ ನಿಮಗೆ? ಒಮ್ಮೆಲೆ ಅಬ್ಬರಿಸಿದರು ಭೂಪತಿ. ನಿಮ್ಮನ್ನು ಅಪ್ಪ ಅನ್ನೋಕ್ಕೂ ನನಗೆ ಅಸಹ್ಯ ಆಗ್ತಿದೆ. ನೀವು ಮಾಡಿದ ತಪ್ಪಿಗೆ ಎಲ್ಲರ ಜೀವನಗಳು ಬಲಿಯಾದವು. ಇವಾಗ ಸಮಾಧಾನನ ನಿಮಗೆ? ಅಲ್ಲಿ ಅವಳು ಮಗ ನೋವು ಪಟ್ಟಿದ್ರು, ಇಲ್ಲಿ ಇವಳು ನಾನು ನೋವು ಅನುಭವಿಸಿದ್ವಿ. ಇವಾಗ ನಿಮಗೆ ತೃಪ್ತಿಯಾಗಿರಬೇಕಲ್ಲ. ಅವಳು ಸಿಕ್ಕಿದ್ಲಾ? ಸಿಕ್ಕಿದ್ದಾಳೆ. ಯಾಕೆ ಮತ್ತೆ ಯಾರನ್ನ ಕಳಿಸ್ತೀರಾ ಅವರನ್ನು ಸಾಯಿಸೋಕೆ? ಅದಕ್ಕೂ ಮೊದಲು ನನ್ನ ಸಾಯಿಸಿಬಿಡಿ. ನಿಮ್ಮ ಮಗ ಹಾಗೆ ಹುಟ್ಟಿದ ತಪ್ಪಿಗೆ ನಿಮ್ಮಿಂದಲೇ ಸಾಯ್ತೀನಿ. ಹಾಗೆಲ್ಲ ಮಾತಾಡಬೇಡ ಭೂಪತಿ. ನಾನು ಮಾಡಿದ್ದು ತಪ್ಪೆ, ಒಪ್ಪಿಕೊಳ್ತೀನಿ. ಆದರೆ ಇವಾಗಲೂ ಅದೇ ತಪ್ಪು ಮಾಡಲ್ಲ ಕಣೋ. ಆಗ ಅಧಿಕಾರ ಅದು ಇದು ಅಂತ ಆ ಥರ ಬೆನ್ನತ್ತಿ ಹೋಗಿದ್ದೆ. ನನಗೆ ಯಾರ ಬಗ್ಗೆನೂ ಯೋಚನೆ ಇರಲಿಲ್ಲ. ಅಲ್ಲದೆ ನೀನು ಎಲ್ಲಿ ಸುಜಾತ ಜೊತೆಗೆ ಎದ್ದು ಸಂಧ್ಯಾಗೆ ಮೋಸ ಮಾಡ್ತೀಯೋ ಅಂತ ಹಾಗೆ ಮಾಡಿದೆ. ವಾವ್, ಸೂಪರಪ್ಪ. ನೀವು ನೋಡಿ, ಮದುವೆ ಮಾಡಿದ ಸೊಸೆಗೆ ನೋವಾಗಬಾರದು, ಮೋಸ ಆಗಬಾರದು. ಆದರೆ ನಾನು ಇಷ್ಟಪಟ್ಟು ಮದುವೆ ಆದವಳು ಸತ್ರು ಪರವಾಗಿಲ್ಲ ಅಲ್ವಾ? ಯಾಕೆ? ನೀವು ನೋಡಿದ ಸೊಸೆ ಶ್ರೀಮಂತ ಮನೆಯವಳು, ನಾನು ಪ್ರೀತಿ ಮಾಡಿದವಳು ಬಡವಳು ಅಂತಾನಾ? ಅದು ಆಗಲ್ಲ ಭೂಪತಿ. ಸುಮ್ಮನೆ ಇದ್ದು ಬಿಡಿ, ಮಾತಾಡಬೇಡಿ. ಅವಳು ಎಲ್ಲರನ್ನು ಕಳೆದುಕೊಂಡು ಒಬ್ಬಳೆ ಅನಾಥವಾಗಿ ಇದ್ದು ನನ್ನ ಮಗನ ಬೆಳೆಸಿ ಸಾಕಿ ಓದಿಸಿದ್ದಾಳೆ. ಇವಾಗ ಅವಳಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ನಾನು ಹತ್ರ ಹೋದರೆ ಯಾರೋ ಕಟುಕನ ನೋಡಿದ ಹಾಗೆ ಭಯಪಡ್ತಾಳೆ. ಇಷ್ಟಕ್ಕೆಲ್ಲ ಕಾರಣ ನೀವೇ. ಅವರ ಕೋಪ ಕಣ್ಣೀರಿನ ಮೂಲಕ ಹೊರಬಂದಿತ್ತು. ಅವಳು ಸಿಕ್ಕಿದ್ದು ನಿಜಾನ? ಎಲ್ಲಿದ್ದಾಳೆ? ಕರ್ಕೊಂಡು ಬರಬೇಕಿತ್ತು ಅಂತ ವೆಂಕಟನಾಥ್ ಹೇಳುತ್ತಿದ್ದರೆ ಸಂಧ್ಯಾ ಉಸಿರು ಬಿಗಿ ಹಿಡಿದು ನಿಂತಿದ್ದರು. ಇನ್ನು ನನ್ನ ಜೀವನ ಮುಂದೆ ಹೇಗೆ ಎಂಬುವುದು ಅವರ ತಲೆಯಲ್ಲಿ ಓಡುತ್ತಿತ್ತು. ಅಪ್ಪ ಹೇಳಿದ್ದು ಕೇಳಿದ ವಿರಾಟ್, ಅಂದರೆ ಅವರು ಬದುಕಿದ್ದಾರೆ ಅಂದುಕೊಂಡವ ತನ್ನ ತಾಯಿಯನ್ನು ನೋಡಿದ. ಅವನಿಗೆ ಹೊಟ್ಟೆಯಲ್ಲಿ ಏನೋ ಸಂಕಟ. ಇಷ್ಟು ದಿನ ಅವರ ಮುಖದಲ್ಲಿ ಇದ್ದ ದರ್ಪ, ನಗು ಎಲ್ಲ ಮಾಯವಾಗಿ ಬರೀ ನೋವೇ ಕಾಣಿಸುತ್ತಿತ್ತು. ಅವಳು ಬದುಕಿದ್ದಾಳೆ. ನನ್ನ ಮಗನನ್ನು ಯಾರ ಹಂಗಿಲ್ಲದೆ ಬೆಳೆಸಿ ಅವನೇ ಸ್ವಂತ ಕಂಪನಿ ಕಟ್ಟುವಂತೆ ಬೆಳೆಸಿದ್ದಾಳೆ. ಆದರೆ ನನ್ನ ಒಪ್ಪಿಕೊಳ್ಳುತ್ತಿಲ್ಲ. ನನ್ನ ಮತ್ತೆ ಬರಬೇಡಿ ಅಂತ ಹೇಳಿ ಕಳಿಸಿದ್ಲು. ಅವಳ ಮನೆಯವರು ಎಲ್ಲರೂ ಕಳೆದುಕೊಂಡು ಒಬ್ಬಳೆ ಇದ್ದರೂ ನನ್ನ ಹತ್ರ ವಾಪಸ್ ಬಂದಿಲ್ಲ ಅಂದರೆ ಅವಳಿಗೆ ಎಷ್ಟು ನೋವು ಆಗಿರಬೇಡ. ಭೂಪತಿ, ನಾನು ಮಾಡಿದ ತಪ್ಪು ನನಗೆ ಅರ್ಥ ಆಗಿದೆ. ಅವಳ ಹತ್ರ ಕ್ಷಮೆ ಕೇಳಬೇಕು. ನನ್ನ ಅಲ್ಲಿಗೆ ಕರ್ಕೊಂಡು ಹೋಗು. ಯಾವ ಮುಖ ಇಟ್ಕೊಂಡು ಹೋಗ್ತೀರಾ? ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಇವಾಗ ಇಷ್ಟೆಲ್ಲ ಮಾತಾಡ್ತಿದ್ದೀರಾ? ನಿಮಗೆ ಗೊತ್ತಾ, ನನ್ನ ಮನೆಯಲ್ಲಿ ರಾಜನ ಥರ ಬೆಳೀಬೇಕಿದ್ದ ನನ್ನ ಮಗ ನನ್ನ ಕಂಪನಿ ಪ್ರಾಜೆಕ್ಟ್ಗೋಸ್ಕರ ನನ್ನ ಎದುರಿಗೆ ನಿಂತಿದ್ದ. ಅದು ಗೊತ್ತಾಗಿ ನನಗೆ ಎಷ್ಟು ಹೊಟ್ಟೆ ಹುರಿತಿದೆ ಗೊತ್ತಾ ನಿಮಗೆ? ನೀವು ಮಾಡಿದ ಒಂದು ತಪ್ಪಿಂದ ಎಲ್ಲರ ಜೀವನ ಹಾಳಾಗೋಯ್ತು. ಅವಳು ಎಲ್ಲರನ್ನು ಕಳೆದುಕೊಂಡು ಯಾರೂ ಇಲ್ಲದೆ ನಿಂತಿದ್ದಾರೆ. ಇಲ್ಲಿ ಇವಳು ಎಲ್ಲರೂ ಇದ್ರೂ ಯಾರು ಬೇಡ ಅಂತ ದೂರ ಮಾಡಿಕೊಂಡು ನಿಂತಿದ್ದಾಳೆ. ಒಟ್ಟಿನಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ. ನಿಮ್ಮ ಮಗ ಹಾಗೆ ಹುಟ್ಟಿದ ತಪ್ಪಿಗೆ ಇಬ್ಬರು ಹೆಂಡತಿಯರು, ಇಬ್ಬರು ಮಕ್ಕಳು. ಆದರೆ ಇಬ್ಬರಿಂದ ಯಾವ ಖುಷಿ ಇಲ್ಲ, ಸಂತೋಷ ಇಲ್ಲ. ಅವರ ಇಷ್ಟು ದಿನದ ಅಸಹಾಯಕತೆ ಕೋಪದ ಮೂಲಕ ಸ್ಫೋಟಗೊಂಡಿತು. ನೀವು ನೋಡಿದ್ದೀರಾ? ಸ್ವಲ್ಪ ಸಮಾಧಾನ ಆದರೂ ಅವರು ಕೋಪ ಹಾಗೆ ಇತ್ತು. ಹೇಗಿದ್ದಾನೆ ನೋಡೋಕೆ? ನಮ್ಮ ಮನೆಗೆ ಹಿಂದೆ ಒಮ್ಮೆ ಬಂದಿದ್ದ. ನೀವು ಅವನನ್ನು ನೋಡಿದ್ರಿ. ಅಮ್ಮನ ಮುಖ ನೆನಪಾಗುತ್ತೆ ಅಂದಿದ್ರಿ, ಗೊತ್ತಾಯ್ತಾ? ಅವನೇ ಚಿರಾಗ್, ನನ್ನ ದೊಡ್ಡ ಮಗ ಅಂದು ತಮ್ಮ ಕಣ್ಣುಗಳನ್ನು ಒರೆಸಿಕೊಂಡರು ಭೂಪತಿ. ಎಲ್ಲರಿಗೂ ಅವನ ಮುಖ ನೆನಪಾಯಿತು. ಅಯ್ಯೋ, ಎಂಥ ಮುದ್ದಾದ ಮಗ. ನಾನೇ ಅವನ ಜೀವನನ ಹಾಳು ಮಾಡಿದೆ. ನನ್ನಿಂದ ಆ ಕಂದ ಅದೆಷ್ಟು ನೋವು ಪಟ್ಟಿದೆ. ಭೂಪತಿ, ನನ್ನ ಕರ್ಕೊಂಡು ಹೋಗೋ. ಸುಜಾತ ಕಾಲಿಗೆ ಬಿದ್ದಾದರೂ ನಾನು ಕ್ಷಮೆ ಕೇಳ್ತೀನಿ. ಅವಳು ಮೊದಲು ನನ್ನ ಕ್ಷಮಿಸಲಿ, ಆಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಸ್ವಲ್ಪ ಕೋಪ ಕಡಿಮೆ ಮಾಡಿಕೊಂಡು ಹೇಳಿದವರೇ ಎದ್ದು ಹೊರಗೆ ಹೋದರು. ಇಷ್ಟು ದಿನ ತನ್ನ ಗಂಡನಲ್ಲಿ ಇದ್ದ ನೋವು ಕಂಡಿದ್ದರೆ ಹೊರತು ಯಾವತ್ತೂ ಇಷ್ಟೊಂದು ಕೋಪ ನೋಡಿರಲಿಲ್ಲ. ಎಷ್ಟು ದೊಡ್ಡ ತಪ್ಪು ಮಾಡಿದ್ರಿ ಮಾವ. ಯಾರಿಗೂ ನೆಮ್ಮದಿನೇ ಇಲ್ಲದ ಹಾಗೆ ಮಾಡಿದ್ರಿ ಅಂದು ಹೊರಗೆ ಹೋದರು ಸಂಧ್ಯಾ. ತಾತ, ಎಲ್ಲ ಸರಿ ಹೋಗುತ್ತೆ, ನೀವೇನು ಜಾಸ್ತಿ ಯೋಚಿಸಬೇಡಿ, ರೆಸ್ಟ್ ಮಾಡಿ ಅಂದು ಹೊರ ಬಂದ ವಿರಾಟ್ ತನ್ನ ಅಪ್ಪನ ಪಕ್ಕ ಬಂದು ನಿಂತವನೇ. ಡ್ಯಾಡ್, ನಾನು ನಿಮ್ಮ ಜೊತೆ ಬರ್ತೀನಿ, ನಡೀರಿ, ಅವರನ್ನು ಈ ಮನೆಗೆ ಕರ್ಕೊಂಡು ಬರೋಣ ಅಂದ. ಭೂಪತಿ ಅವರು ಅವನ ಮುಖ ನೋಡಿದರು. ಈ ಮನೆಯಲ್ಲಿ ಇರೋ ಅಧಿಕಾರ ಅವರಿಗೆ ಇದೆ ಡ್ಯಾಡ್. ಇನ್ಮೇಲಾದರೂ ಅವರು ನಮ್ಮ ಜೊತೆ ಇರಲಿ. ತನ್ನ ತಂದೆಯ ಪ್ರೀತಿ ಇವಾಗ ಅದರ ಜೊತೆ ಇರಲಿ ಎಂದು ಹೇಳಿದ. ಅವಳು ನನ್ನ ಒಪ್ಪಿಕೊಳ್ಳುತ್ತಿಲ್ಲ ವಿರಾಟ್. ಇನ್ನು ಇಲ್ಲಿಗೆ ಬರೋದು ದೂರದ ಮಾತು ಅಂದವರೇ ದೂರದಲ್ಲಿ ನಿಂತಿದ್ದ ಸಂಧ್ಯಾ ಕಡೆ ನೋಡಿದರು.
ಅವರ ಬಳಿ ಬಂದ ಭೂಪತಿ ಅವರು, ನೀನು ಯಾವ ಯೋಚನೆನೂ ಮಾಡ್ಕೊಬೇಡ. ಯಾರು ಬಂದರೂ ಹೋದರೂ ನಿನ್ನ ಸ್ಥಾನ, ನಿನ್ನ ಪಾಲಿನ ಪ್ರೀತಿ ನಿಂಗೇನೆ ಇದ್ದೇ ಇರುತ್ತೆ ಅಂದಾಗ ಅಳುತ್ತಾ ಅವರ ಎದೆಗೆ ಹೊರಗಿದ್ದರು ಸಂಧ್ಯಾ. ನೀನು ನನ್ನ ಜೊತೆ ಇಷ್ಟು ವರ್ಷ ಜೀವನ ಹಂಚಿಕೊಂಡಿದ್ದೀಯಾ. ನನ್ನಿಂದ ನಿನಗೆ ಪ್ರೀತಿಗಿಂತ ಜಾಸ್ತಿ ನೋವೇ ಸಿಕ್ಕಿದೆ. ನನ್ನ ಕ್ಷಮಿಸು ಸಂಧ್ಯಾ ಅಂದಾಗ, ನನಗೆ ನೀವು ಅಂದರೆ ತುಂಬ ಇಷ್ಟ ರೀ, ನನಗೆ ಗೊತ್ತಿದೆ. ಆದರೂ ನಿನ್ನ ಪಾಲಿನ ಪರಿಪೂರ್ಣ ಪ್ರೀತಿ ಕೊಡೋಕ್ಕೆ ಆಗಲಿಲ್ಲ. ನಾನು ಏನು ಮಾಡಲಿ? ನನ್ನ ಮನಸ್ಸಲ್ಲಿ ಇದ್ದ ನೋವು ನಿನ್ನಿಂದ ದೂರ ಉಳಿಯುವಂತೆ ಮಾಡಿತು. ಸಾರಿ ಸಂಧ್ಯಾ. ಅವರ ತಲೆ ಸವರುತ್ತಾ ಅವರನ್ನು ಹಗುರವಾಗಿ ಬಳಸಿದರು. ಅಪ್ಪ ಅಮ್ಮನ ಮಾತಿನ ಮಧ್ಯೆ ತಲೆ ಹಾಕದೆ ಮೌನವಾಗಿ ತನ್ನ ರೂಮ್ ಸೇರಿದ ವಿರಾಟ್. ಇಬ್ಬರು ಮನಸ್ಸು ಬಿಚ್ಚಿ ಅಳುತ್ತಾ ಸಮಾಧಾನ ಮಾಡಿಕೊಂಡರು. ಈ ತಾಯಿ ಮಗನ ನೋವು ಅಳು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಗಂಡ ಹೆಂಡತಿಯ ನೋವು ಅಳು. ವೆಂಕಟನಾಥ್ ಅವರು ಮಾಡಿದ ಒಂದು ಚಿಕ್ಕ ತಪ್ಪಿಗೆ 3 ಹೃದಯಗಳು ನೋವು ಅನುಭವಿಸುವ ಹಾಗೆ ಆಯಿತು. ರೂಮ್ಗೆ ಬಂದ ವಿರಾಟ್ಗೆ ಏನೋ ಒಂದು ನೋವು, ಸಂಕಟ. ಇಷ್ಟು ದಿನ ನಾನು ಒಬ್ಬನೇ ಅಂತ ದವಲತ್ತಿನಿಂದ ಬೆಳೆದವನಿಗೆ ತನಗೊಬ್ಬ ಅಣ್ಣ ಇದ್ದಾನೆ ಅಂತ ಖುಷಿ ಪಡೋದಾ, ಅಥವಾ ಇಷ್ಟು ದಿನ ಇಲ್ಲದ ಈ ಅಣ್ಣ ಅನ್ನುವ ಸಂಬಂಧನ ಒಪ್ಪಿಕೊಳ್ಳೋದಾ ಬಿಡೋದಾ ಅವನಿಗೆ ತಿಳಿಯದಾಗಿತ್ತು. ಬಾಲ್ಕನಿಯ ಸ್ವಿಂಗ್ನಲ್ಲಿ ಕುಳಿತವನಿಗೆ ತಲೆ ಚಿಟ್ಟು ಹಿಡಿಯುವಷ್ಟು ನೋಯುತ್ತಿತ್ತು. ತಲೆಯನ್ನು 2 ಕೈಯಿಂದ ಒತ್ತಿ ಹಿಡಿದು ಕುಳಿತವನ ಫೋನ್ ರಿಂಗಣಿಸಲು ಟೇಬಲ್ ಮೇಲಿದ್ದ ಫೋನ್ ತೆಗೆದುಕೊಂಡು ನೋಡಿ, ಯಾವುದೋ ಹೊಸ ನಂಬರ್ ರಿಸೀವ್ ಮಾಡಿ ಹಲೋ ಅಂದ. ಹಲೋ, ಪೊಲೀಸ್ ಸ್ಟೇಷನ್ನಿಂದ ಫೋನ್ ಮಾಡ್ತಿರೋದು. ಮಿಸ್ಟರ್ ವಿರಾಟ್ ರಾಥೋಡ್ ಅವರ ಮಾತಾಡ್ತಿರೋದು? ಹೌದು, ಹೇಳಿ, ಏನು ವಿಷಯ? ಅದು ಸರ್, ನೀವು ಪೃಥ್ವಿರಾಜ್ ಅನ್ನುವವರ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿಸಿದ್ರಿ ಅಲ್ವಾ? ಅವರಿಗೆ ಬೇಲ್ ಆಯಿತು. ಯಾವಾಗ? ಇಂದು. ಛೆ, ಅವನು ಸಾಯೋವರೆಗೂ ಜೈಲಿನಲ್ಲಿ ಇರಲಿ ಅಂದಿದ್ದೆ. ಬೇಲ್ ಅಂದರೆ ಕಳಿಸೋದು ನಮ್ಮ ಕರ್ತವ್ಯ. ನಿಮಗೆ ತಿಳಿಸಬೇಕಿತ್ತು, ತಿಳಿಸಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಅಂದು ಕಾಲ್ ಕಟ್ ಮಾಡಿದರು. ಬಾಸ್ಟರ್ಡ್, ಇಂಥ ಕಚ್ಚಡ ನನ್ನ ಮಕ್ಕಳಿಗೆಲ್ಲ ಬೇಲ್ ಕೊಡಿಸೋಕೆ ಮುಂದೆ ಬರ್ತಾರೆ ಅಂತ ಸಿಟ್ಟಿಂದ ಅನ್ನುತ್ತಾ ಕುಳಿತವ ಇಬ್ಬನಿಗೆ ಫೋನ್ ಹಾಯಿಸಿದ. ಅವನ ಫೋನ್ ಬಂದಾಗ ಅವಳು ಚಿಕ್ಕಮ್ಮನ ಜೊತೆ ಅಡಿಗೆ ಮನೆಯಲ್ಲಿ ಇದ್ದಳು. ಅವನ ಫೋನ್ ಬಂದಿದ್ದು ಗೊತ್ತಾಗಲಿಲ್ಲ. ಅವನು ಬ್ಯುಸಿ ಇರಬೇಕೆಂದು ಸುಮ್ಮನಾದ. ಸ್ವಲ್ಪ ಸಮಯ ಬಿಟ್ಟು ಅವಳೇ ಫೋನ್ ಮಾಡಿದಾಗ ರಿಸೀವ್ ಮಾಡಿದವನೇ, ಎಲ್ಲೋಗಿದ್ದೆ? ಯಾಕೆ ಫೋನ್ ರಿಸೀವ್ ಮಾಡಲಿಲ್ಲ? ಸ್ವಲ್ಪ ಬೇಸರ ಮಿಶ್ರಿತ ಧ್ವನಿಯಲ್ಲಿ ಕೇಳಿದ. ಅಡುಗೆ ಮಾಡ್ತಿದ್ದೆ, ಫೋನ್ ಬಂದಿದ್ದು ಗೊತ್ತಾಗಲಿಲ್ಲ. ಮತ್ತೆ ಏನಾಯಿತು? ಯಾಕೆ ಡಲ್ ಆಗಿದ್ದೀರಾ? ಅದೇ ಹೇಳಿದ್ನಲ್ಲ, ಅಪ್ಪ ಹುಡುಕ್ತಾ ಇದ್ರು ಅಂತ. ಅವರು ಸಿಕ್ಕಿದ್ದಾರೆ. ಹೋ ಹೌದಾ, ಮನೆಗೆ ಬಂದ್ರಾ? ಇನ್ನೂ ಇಲ್ಲ ಕಣೆ. ಅವರು ಅಪ್ಪನತ್ರ ಸರಿಯಾಗಿ ಮಾತಾಡ್ತಿಲ್ಲ ಅಂತೆ. ಮನೆಗೆ ಬರಬೇಡ ಅಂತ ಅಂದು ಕಳಿಸಿದ್ದಾರೆ. ಯಾಕೆ? ಅವನು ಎಲ್ಲ ವಿಷಯವನ್ನು ವಿವರಿಸಿ ಹೇಳಿದ. ಅಯ್ಯೋ, ಈಗ ಮಾಡೋದು ಪಾಪ ಅಲ್ವಾ? ಏನೇ ಆಗಿದ್ರೂ ಮಗನ ಹೆಂಡತಿ ಮಗುವನ್ನೇ ಸಾಯಿಸೋದು ಅಂದರೆ ಏನು? ಅವರ ಫ್ಯಾಮಿಲಿನ ಕಳ್ಕೊಂಡಿರೋ ಅವರಿಗೆ ಅದೆಷ್ಟು ನೋವು ಆಗಿರಬೇಡ. ಹೌದು ಇಬ್ಬನಿ, ಎಲ್ಲರೂ ತುಂಬ ನೋವು ಅನುಭವಿಸಿದ್ದಾರೆ, ಇನ್ಕ್ಲೂಡಿಂಗ್ ತಾತ ಕೂಡ. ಇವಾಗ ತುಂಬ ಪಶ್ಚಾತ್ತಾಪ ಪಡುತ್ತಿದ್ದಾರೆ. ಇವಾಗ ಪಶ್ಚಾತ್ತಾಪ ಪಟ್ಟರೆ ಹೋಗಿರೋ ಜೀವಗಳು, ಕಳೆದ ಕ್ಷಣಗಳು ಮತ್ತೆ ವಾಪಸ್ ಬರಲ್ಲ ಅಲ್ವಾ? ಮುಂದೆ ಏನು ಮಾಡ್ತಾರೆ ಎಲ್ಲ ಗೊತ್ತಿಲ್ಲ. ನಾನು ಅವರನ್ನು ಮನೆಗೆ ಕರ್ಕೊಂಡು ಬನ್ನಿ ಅಂದೆ. ಹೌದಾ, ಏನು ಹೇಳಿದ್ರು? ಅವರ ಕ್ಷಮಿಸಿ ಬರಬೇಕು ಅಲ್ವಾ, ಟೈಮ್ ಬೇಕಾಗುತ್ತೆ ಅಂದರು. ನಾನು ಹೇಳಿದ್ದು ಸರಿ ಇದೆ ಅಲ್ವಾ? ಸರಿ ಇದೆ. ಆ ಮನೆಯಲ್ಲಿ ಅವರಿಗೆ ಇರೋ ಎಲ್ಲ ಅಧಿಕಾರ ಇದೆ. ಬರಲಿ ಬಿಡಿ, ನೀವು ಯಾವುದಕ್ಕೂ ಬೇಜಾರು ಮಾಡ್ಕೊಂಬೇಡಿ. ಏನೋ ಒಂಥರ ಫೀಲ್ ಆಗ್ತಿದೆ ಇಬ್ಬನಿ. ಯಾಕೋ ಗೊತ್ತಿಲ್ಲ. ಏನೂ ಆಗಲ್ಲ, ಯೋಚಿಸಬೇಡಿ. ಹೊಸದಾಗಿ ಸಿಕ್ಕಿರೋ ಅಣ್ಣ ಅನ್ನೋ ಬಂದ ನನಗೆ ಒಪ್ಪಿಕೊಳ್ಳೋಕ್ಕೆ ಟೈಮ್ ಬೇಕಾಗುತ್ತೆ ಅನಿಸುತ್ತೆ. ಅಣ್ಣನ? ಕಣೆ, ನನಗೆ ಒಬ್ಬ ಅಣ್ಣ ಇದ್ದಾನೆ. ದಿನದಿಂದ ದಿನಕ್ಕೆ ಒಂದು ಟ್ವಿಸ್ಟ್ ಕೊಡ್ತಿದ್ದೀರಾ. ನಾನಲ್ಲ, ನಮ್ಮ ಡ್ಯಾಡ್ ಕೊಟ್ಟಿರೋದು. ವಿರಾಟ್, ಏನೇ ಆದರೂ ನೀವು ಬೇಜಾರು ಮಾಡ್ಕೊಬೇಡಿ. ಮೊದಲು ಸ್ವಲ್ಪ ಕಷ್ಟ ಆದರೂ ಆಮೇಲೆ ಅದೇ ಸರಿ ಹೋಗುತ್ತೆ. ಹೌದು ಇಬ್ಬನಿ, ನನಗೆ ಅಂತ 1-2 ದಿನ ಇದೆಲ್ಲ ಬಿಟ್ಟು ಎಲ್ಲಿಗಾದರೂ ಹೋಗೋಣ ಅಂತ ಅನಿಸ್ತಿದೆ. ಎಲ್ಲಿಗೆ ಹೋಗ್ತೀರಾ? ನಿನ್ನ ಜೊತೆ ಎಲ್ಲಿಗಾದರೂ ಬರ್ತೀಯಾ? ಹೋಗೋಣ. ಅದು ನೆಕ್ಸ್ಟ್ ವೀಕ್ನಲ್ಲಿ ಅಣ್ಣನ ಮದುವೆ ಡೇಟ್ ಇದೆ. ಗೊತ್ತು. ಸಂಜೆ ಇಂಚರ ಕಾಲ್ ಮಾಡಿ ಹೇಳಿದ್ಲು ಬರಬೇಕು ಅಂತ. ಆಗಲೇ ಗೊತ್ತಾಯ್ತಾ? ನೀನು ಸ್ಲೋ ಆದರೆ ಎಲ್ಲರೂ ಹಾಗೇ ಇರ್ತಾರಾ? ಇಂಚರ ಥರ ಇರಬೇಕು ಹುಡುಗಿರು, ಬೋಲ್ಡಾಗಿ. ಇಬ್ಬನಿ,
ಹೇಳಿ. ನೀನು ಸ್ವಲ್ಪ ಚೇಂಜ್ ಆಗು. ಇಷ್ಟೊಂದು ಸಾಫ್ಟ್ ಆದರೆ ತುಂಬ ಕಷ್ಟ ಆಗುತ್ತೆ. ಮೊದಲು ಏನೇ ಇದ್ದರೂ ಬಾಯಿ ಬಿಟ್ಟು ಹೇಳೋದು ಕಲಿತುಕೋ. ಎಲ್ಲದಕ್ಕೂ ಇದೊಂದು ಚೆನ್ನಾಗಿ ಹೇಳ್ತೀಯ. ಮತ್ತೆ ಇನ್ನೇನು ಹೇಳಬೇಕಿತ್ತು? ಏನು ಹೇಳಬೇಡ, ಧೈರ್ಯವಾಗಿ ಮಾತಾಡೋದು ಕಲಿ. ಓಕೆ, ಗುಡ್. ಮತ್ತೆ ಇಬ್ಬರ ಮಾತು ಸಾಗಿತ್ತು. ಇತ್ತ ಕಡೆ ಚಿರುಗೆ ಫೋನ್ ಮಾಡುತ್ತಿದ್ದಳು ಇಂಚರ. ಅವನು ಮಧ್ಯಾಹ್ನ ಬಂದವನು. ಮತ್ತೆ ಹೋಗದೆ ಇದ್ದಾಗ ಫೋನ್ ಮಾಡಿದ ಯಾರೊಬ್ಬರ ಜೊತೆಗೂ ಮಾತನಾಡಿರಲಿಲ್ಲ. ಸಂಜೆ ತನ್ನ ತಾಯಿಯ ಜೊತೆಗೆ ಇದ್ದವನು ಅವರನ್ನು ಸಮಾಧಾನ ಮಾಡಿ ಅವರಿಗೆ ಕುಡಿಯಲು ಶುಂಠಿ ಕಾಫಿ ಮಾಡಿ ತಂದುಕೊಟ್ಟಿದ್ದ. ತುಂಬ ಹತ್ತಿರದ ಕಾರಣ ಅವರಿಗೆ ಸಿಕ್ಕಾಬಟ್ಟೆ ತಲೆನೋವು ಶುರುವಾಗಿತ್ತು. ಊಟಕ್ಕೆ ರೆಡಿ ಮಾಡ್ತೀನಿ ಅಂದವರನ್ನು ಬಿಡಿಸಿ ತಾನೇ ಅಡುಗೆ ಮಾಡಿದ ಚಿರು. ಅವನ ಗಮನ ಅವನ ಅಮ್ಮನ ಮೇಲೆ ಇದ್ದೇ ಹೊರತು ಫೋನ್ ಮರೆತೇ ಬಿಟ್ಟಿದ್ದ. ಅದು ಚಾರ್ಜ್ ಇಲ್ಲದೆ ಸತ್ತು ಬಿದ್ದಿತ್ತು. ಇಂಚರ ಎಷ್ಟು ಸಲ ಮಾಡಿದರೂ ಸ್ವಿಚ್ ಆಫ್ ಅಂತ ಬಂದಾಗ ಬೇಸರದಿಂದ ಬಂದು ಮಲಗಿದ್ದಳು. ಚಿರು ಬಲವಂತಕ್ಕೆ 2 ತುತ್ತು ತಿಂದರು ಸುಜಾತ. ಅವನು ಸ್ವಲ್ಪ ತಿಂದು ರೂಮಿಗೆ ಬಂದವನೇ ತನ್ನ ಅಪ್ಪ ಅಮ್ಮನ ಜೀವನದಲ್ಲಿ ನಡೆದಿದ್ದು ನೆನೆದು ಮೌನವಾಗಿ ದುಃಖಿಸುತ್ತಾ ಕುಳಿತಿದ್ದ. ಅವನ ಫೋನ್, ಇಬ್ಬನಿ, ಇಂಚರ ಎಲ್ಲರನ್ನು ಮರೆತು ಕುಳಿತವನಿಗೆ ವಿರಾಟ್ ಮುಖ ನೆನಪಾಗಿತ್ತು. ವಿರಾಟ್ ನನಗೆ ತಮ್ಮ ಆಗಬೇಕು. ಚಿಕ್ಕವರು ಆಗಿದ್ರೆ ಹೇಗೋ ಒಪ್ಪಿಕೊಳ್ತಿದ್ವಿ. ಆದರೆ ಇವಾಗ ಎಲ್ಲ ತಿಳಿಯುತ್ತೆ. ಇವಾಗ ಒಪ್ಪಿಕೊಳ್ಳೋಕ್ಕೂ ಆಗಲ್ಲ, ದ್ವೇಷ ಮಾಡೋಕ್ಕೂ ಆಗಲ್ಲ ಅಂದ್ಕೊಂಡವನೇ ಕಣ್ಣು ಮುಚ್ಚಿದವ ಕುಳಿತ ಜಾಗದಲ್ಲಿ ನಿದ್ರೆಯ ಮಡಿಲು ಸೇರಿದ. ಮರುದಿನ ಎಂದಿನಂತೆ ಪ್ರಾರಂಭ ಆದರೂ ಅಷ್ಟೊಂದು ಉತ್ಸಾಹ ಯಾರಲ್ಲೂ ಇರಲಿಲ್ಲ. ರಾಕಿ 2 ದಿನದ ರಜೆ ಮೇಲೆ ಊರಿಗೆ ಹೋಗಿದ್ದ. ಚಿರು ನೋವಿನಲ್ಲಿ ತನಗೊಂದಿಷ್ಟು ಅನ್ನುವಂತೆ ಪಾಲು ಪಡೆದವನು ಅವನು. ಆದರೆ ಇಂದು ಈ ವಿಷಯ ಹೇಳಲು ಅವನಿರಲಿಲ್ಲ. ಫೋನ್ನಲ್ಲಿ ಹೇಳೋದು ಸರಿ ಅಲ್ಲ ಅಂತ ಸುಮ್ಮನೆ ಇದ್ದನು. ಬೆಳಿಗ್ಗೆವರೆಗೂ ಆಫೀಸ್ನಲ್ಲಿ ಇದ್ದವ ಮಧ್ಯಾಹ್ನ ತನ್ನ ಈವೆಂಟ್ ಕಂಪನಿಗೆ ಬಂದಿದ್ದ. ಇಲ್ಲಿನ ಕೆಲಸ ಶುರು ಮಾಡುವಷ್ಟರಲ್ಲಿ ಅವನ ಅತಿಯಾದ ಯೋಚನೆಯಿಂದ ಮನಸ್ಸು ಅತಿಯಾಗಿ ನೋವು ತಿನ್ನಲು ಶುರುವಾಗಿತ್ತು. ಕಿಟಕಿಯಿಂದ ಆಚೆ ನೋಡುತ್ತಾ ನಿಂತಿದ್ದ. ಅವನ ಯೋಚನೆ ಎಲ್ಲೋ ಇತ್ತು, ಮನಸ್ಸು ಎಲ್ಲೋ ಇತ್ತು. ಕಣ್ಣಿಂದ ಕಣ್ಣೀರು ಹನಿ ಹನಿಯಾಗಿ ಜಾರುತ್ತಲಿತ್ತು. ಬೇಕೆಂದೇ ಕೈಯಲ್ಲಿ ಫೈಲ್ ಹಿಡಿದು ಬಂದ ಇಂಚರ, ಮೇ ಐ ಇನ್ ಕಮಿಂಗ್ ಸರ್ ಅಂತ ಕೇಳಿದಾಗ ಅವನಿಂದ ಯಾವ ಉತ್ತರ ಸಿಗಲಿಲ್ಲ. ಅವಳು ಒಳಗೆ ಬಂದವಳೆ ಸರ್ ಅಂದಳು. ಅವನು ಮೈ ಮರೆತು ನಿಂತಿದ್ದ. ಮತ್ತೊಮ್ಮೆ ಅಲೋ ಮೆಣಸಿನಕಾಯಿ ಅಂತ ಅವನ ಭುಜ ಹಿಡಿದು ಸ್ವಲ್ಪ ಜೋರಾಗಿ ಕರೆಯಲು ಹಾ ಅಂದನಷ್ಟೆ. ಎಲ್ಲೋಗಿದ್ರಿ? ಅಷ್ಟು ಮಾತಾಡ್ಸಿದ್ರು ಕೇಳಿಸಲಿಲ್ವಾ ಅಂದಾಗ ಅದು ಅಂತ ತನ್ನ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ಆ ಕಡೆ ತಿರುಗಿದವನನ್ನು ತನ್ನ ಕಡೆಗೆ ತಿರುಗಿಸಿಕೊಂಡವಳೆ ಏನಾಯಿತು, ಯಾಕ್ರೆ ಅಳ್ತಿದ್ದೀರಾ ಅನ್ನಲು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಾ ನನಗೆ ಗೊತ್ತಾಗ್ತಿಲ್ಲ ಇಂಚರ, ನನಗೆ ಏನು ಮಾಡೋದು ಗೊತ್ತಾಗ್ತಿಲ್ಲ. ಎಲ್ಲ ಸಂಬಂಧಗಳು ಎದುರಿಗೆ ಇದ್ದಾವೆ, ಆದರೆ ಒಪ್ಪಿಕೊಳ್ಳೋಕೆ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ. ತಲೆಕೆಟ್ಟು ಹೋಗ್ತಿದೆ. ಇಷ್ಟು ದಿನ ಇಲ್ಲದ ಅಪ್ಪ ಅನ್ನುವ ಸಂಬಂಧ ನಾನು ಹೇಗೆ ಸ್ವೀಕರಿಸಲಿ ಹೇಳು? ನನಗೆ ಏನು ಗೊತ್ತಾಗ್ತಿಲ್ಲ ಅಂದವನ ಬೆನ್ನು ಬಳಸಿದ ಇಂಚರ ಅವನ ನೋವು ಅರ್ಥ ಮಾಡಿಕೊಂಡು ಏನೇ ಆದರೂ ಮೊದಲು ಧೈರ್ಯವಾಗಿ ಇರಬೇಕು. ಅಳೋದು ಬಿಟ್ಟು ಮುಂದೆ ಏನು ಮಾಡೋದು ಅಂತ ಥಿಂಕ್ ಮಾಡಿ ಚಿರು. ನೋಡಿ, ಇದು ನಿಮ್ಮ ಜೀವನ. ನಿಮಗೆ ಏನು ಬೇಕು ಏನು ಬೇಡ ಯೋಚಿಸೋ ಶಕ್ತಿ ನಿಮಗೆ ಇದೆ ಅಲ್ವಾ? ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ಅಂದಾಗ ನಾನು ಏನು ಮಾಡಲಿ ಇವಾಗ ಅಂತ ಅವಳನ್ನು ಬಳಸಿಡಿದೆ ಕೇಳಿದ. ಏನಾಯಿತು ಅಂತ ಸ್ವಲ್ಪ ಬಿಡಿಸಿ ಹೇಳಿದರೆ ನನಗೂ ಅರ್ಥ ಆಗುತ್ತೆ ಅಂದಾಗ ಅವಳನ್ನು ಬಿಡುತ್ತಾ ನಡೆದಿದ್ದ ಎಲ್ಲವನ್ನು ಬಿಡಿಸಿ ಹೇಳಿದ. ಕೇಳಿಸಿಕೊಂಡವಳು ಯಾರೋ ಮಾಡಿದ ತಪ್ಪಿಗೆ ಯಾರಿಗೂ ಶಿಕ್ಷೆ. ಹಣ ಅಂತಸ್ತು ಅಂತ ಅನ್ನೋರಿಗೆ ಜೀವದ ಬೆಲೆನೇ ಗೊತ್ತಿಲ್ಲ. ಅದೇನು ಮನುಷ್ಯರೋ ನೋಡಿ ಚಿರು, ಇದರಲ್ಲಿ ನಿಮ್ಮ ಅಪ್ಪ ಅವರು ಮದುವೆ ಆಗಿದ್ದು ಅನ್ನೋದು ಬಿಟ್ಟರೆ ಬೇರೆ ಯಾವ ತಪ್ಪು ಇಲ್ಲ. ನೀವು ಬದುಕಿರೋದು ಗೊತ್ತಾಗಿ ಹುಡುಕಾಡಿದರೆ ಅಂದರೆ ಅವರು ಇವಾಗಲೂ ನಿಮ್ಮ ತಾಯಿನ ನಿಮ್ಮನ್ನು ಇಷ್ಟಪಡುತ್ತಾರೆ ಅಂತಾನೆ ಅಲ್ವಾ? ಅವರನ್ನು ಕ್ಷಮಿಸುವುದು ನನ್ನ ಪ್ರಕಾರ ಒಳ್ಳೆಯದು, ಅದೇ ಕರೆಕ್ಟ್ ಅಂದಳು. ಅವಳ ಮುಖ ನೋಡಿದ ಚಿರು, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ತಂದೆ ತಾಯಿಗೆ ಆಗಲಿ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಯಾವ ಬಂಧವೇ ಆಗಲಿ ಎಷ್ಟೇ ಆದರೂ ನಮ್ಮ ಸಂಗಾತಿ ಅನ್ನೋ ಜಾಗನ ಯಾರು ತುಂಬೋದಕ್ಕೆ ಆಗಲ್ಲ. ನೀವು ನಿಮ್ಮ ಅಮ್ಮ ಎಷ್ಟೇ ವಿಷಯ ವಿನಿಮಯ ಮಾಡಿಕೊಂಡ್ರು ಅದರಲ್ಲಿ ಇರೋ ಒಂದೊಂದು ವಿಷಯ ನಿಮ್ಮಲ್ಲಿ ಹೇಳೋಕೆ ಆಗಲ್ಲ. ಆವಾಗ ಅವರಿಗೂ ಅವರ ಗಂಡ ಇರಬೇಕಿತ್ತು ಅಂತ ಅನಿಸುತ್ತದೆ ತಾನೆ? ಇಷ್ಟು ದಿನ ದೂರ ಆಗಿದ್ರು, ಇವಾಗ ಅದರ ಜೊತೆಯಾಗಿ ಇರಲಿ ಅನ್ನೋದು ನನ್ನ ಮಾತು. ನೀನು ಹೇಳೋದು ನಿಜ. ನಾನು ಎಷ್ಟು ಸಲ ಅಂದ್ಕೊಂಡಿದ್ದೆ ಅಪ್ಪ ಅನ್ನೋರು ಇದ್ದಿದ್ದರೆ ಅಮ್ಮ ಅದೆಷ್ಟು ಖುಷಿಯಾಗಿ ಇರ್ತಿದ್ಲು ಅಂತ. ನಾನು ಎಷ್ಟೇ ಫ್ರೀ ಆಗಿ ಅವಳ ಜೊತೆ ಮಾತಾಡಿದ್ರು ಅವಳ ಒಂದೊಂದು ಸಲದ ಮೌನ ನನಗೆ ಅರ್ಥ ಆಗಲ್ಲ.
ಅಮ್ಮನಿಗೆ ಏನೂ ಅಂತ ವಯಸ್ಸಾಗಿಲ್ಲ. ಅವಳಿಗೂ ಗಂಡ ಅನಿಸಿಕೊಂಡವರ ಮೇಲೆ ಆಸೆ ಇರುತ್ತೆ ಅಲ್ವಾ? ಯಾರು ಇಲ್ಲ ಅಂದರೂ ಜೀವನ ಸಾಗಿಸಬಹುದು, ಆದರೆ ಸಂಗಾತಿ ಇಲ್ಲ ಅಂದರೆ ತುಂಬಾ ಒಂಟಿತನ ಕಾಡುತ್ತೆ. ಹೌದು, ನಿಜ ಅಂತ ಹೇಳಿದವನ ಕೈಗಳು ಇಂಚರ ಹಸ್ತದೊಂದಿಗೆ ಬೆರೆತಿದ್ದವು. ಅವನು ಏನೋ ಯೋಚಿಸುತ್ತಾ ಎಲ್ಲೋ ನೋಡುತ್ತಾ ನಿಂತಿದ್ದ. ಅವಳು ಅವನ ಕೈ ಮೇಲೆ ತನ್ನ ಇನ್ನೊಂದು ಕೈ ಇಟ್ಟು ಅವನನ್ನು ನೋಡಿದಾಗಲೂ ಅವನಿಂದ ಯಾವ ವಿರೋಧವಿಲ್ಲದ್ದು ಅವಳಿಗೆ ಅವನು ಸಿಕ್ಕಷ್ಟೇ ಖುಷಿಯಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಚಿರು ಇಂಚರ ಕಡೆ ನೋಡುತ್ತಾ, ನನ್ನ ಮನಸ್ಸಲ್ಲಿ ಇದ್ದ ಗೊಂದಲಗಳಿಗೆ ಉತ್ತರ ಕೊಟ್ಟೆ ಇಂಚರ, ಥ್ಯಾಂಕ್ ಯು ಸೋ ಮಚ್ ಅನ್ನುತ್ತಾ ಅವಳನ್ನು ಮತ್ತೊಮ್ಮೆ ಅಪ್ಪಿಕೊಂಡಾಗ ಅವಳು ಖುಷಿಯಿಂದ ಅವನ ಬೆನ್ನು ಬಳಸಿದಳು. ಹೌದು, ನೀನು ಬಂದಿದ್ದು ಯಾಕಂತ ಆ ಫೈಲ್ ಚೆಕ್ ಮಾಡಿ ಅಂತ ಹೇಳೋಕೆ ಬಂದೆ. ಓಕೆ, ಮಾಡ್ತೀನಿ ಸರಿ ಅಂದು ಅವಳು ಅವನನ್ನೇ ನೋಡುತ್ತಾ ಅಲ್ಲಿಂದ ನಡೆದಳು. ಅವನು ಬಾಕಿ ಇದ್ದ ಕೆಲಸಗಳನ್ನು ಗಮನ ಕೊಟ್ಟ. ಮುಂದೆ ಏನು ಕತೆ? ಕ್ಯಾಂಟೀನಲ್ಲಿ ತನ್ನ ಮುಂದೆ ಎದುರಿಗೆ ಕುಳಿತವನು ಕೇಳಿದಳು. ಗೊತ್ತಿಲ್ಲ, ಇಬ್ಬನಿ. ಅವರು ಮನೆಗೆ ಬರೋವರೆಗೂ ಅಪ್ಪ ಬಿಡಲ್ಲ ಅನಿಸುತ್ತೆ. ಇವತ್ತು ಅಲ್ಲಿಗೆ ಹೋಗ್ತೀನಿ ಅಂದರು. ಹೌದಾ? ದೊಡ್ಡ ಸರ್ ಬರೋವರೆಗೂ ಈ ಸರ್ ಬ್ಯುಸಿ ಅಲ್ವಾ? ಕಣೆ, ಈ ವಾರದಿಂದ ನನಗೆ ನೀವು ಸರಿಯಾಗಿ ಸಿಗ್ತಾನೇ ಇಲ್ಲ. ಓಯ್, ದಿನ ಫೋನಲ್ಲಿ ಮಾತಾಡಲ್ವಾ? ಫೋನ್ನಲ್ಲಿ ಅಷ್ಟೇ, ಜೊತೆಗೆ ಎಲ್ಲಿ ಸಿಕ್ಕಿದ್ದೀರಾ? ಯಾವಾಗಲೂ ಆಫೀಸ್ ವರ್ಕ್ ಅಂತ ಬ್ಯುಸಿ ಇರ್ತೀರಾ. ಇವಾಗಲೇ ನೀನು ಹೀಗೆ ಹೇಳಿದರೆ ಮುಂದೆ ಮದುವೆ ಆದ ಮೇಲೆ ನನ್ನ ಹತ್ರ ದಿನ ಜಗಳ ಮಾಡ್ತೀಯಾ ಕಣೆ, ನಕ್ಕು ನುಡಿದ. ನಿಮ್ಮ ಜೊತೆ ಏಕಾಂತದಲ್ಲಿ ಸ್ವಲ್ಪ ಹೊತ್ತು ಟೈಮ್ ಕಳೀಬೇಕು ನಾನು, ಮುಖ ಊದಿಸಿ ಹೇಳಿದಾಗ. ಏಕಾಂತದಲ್ಲಿ ಅಂದರೆ ಹೇಗೆ? ತುಂಟತನದ ನಗೆಯಲ್ಲಿ ಕೇಳಿದ. ಅವನ ವರಸೆಗೆ ಅವಳ ಕೆನ್ನೆ ಕೆಂಪು ರಂಗಿಗೆ ತಿರುಗಿತ್ತು. ನಾನು ಹೇಳಿದ್ದು ಫ್ರೀಯಾಗಿ ಅಂತ. ಓಹೋ, ನಾನು ಬೇರೆ ಏನೋ ಅಂದ್ಕೊಂಡೆ. ಅನ್ಕೊಳ್ತೀರಾ ಕಣೆ, ತುಂಬ ದಿನ ಆಯಿತು ಅಲ್ವಾ ನಾನು ಏನು ಕೊಡದೆ, ಅದಕ್ಕೆ ಕೇಳಿದೆಯೇನೋ ಅಂತ ಅನ್ನುತ್ತಾ ಕಣ್ಣು ಮಿಟುಕಿಸಿದ್ದ ತುಂಟ. ಅವಳು ಏನೂ ಹೇಳದೆ ನಾಚಿ ಕುಳಿತಾಗ ಅವಳ ಅಂಗೈಗೆ ತನ್ನ ಕೈ ಸೇರಿಸಿದ ವಿರಾಟ್. ಇಬ್ಬರ ಕಣ್ಣುಗಳು ಬೆರೆತಿರಲು ಮೌನದಲ್ಲಿ ಸಾವಿರ ಮಾತುಗಳಾಡಿದವು ಮನಸ್ಸುಗಳು. ಅವನೊಳಗಿನ ಉಸಿರು ಇವಳೆ, ಇವಳ ಕಣಕಣದಲ್ಲೂ ತುಂಬಿದ ಪ್ರೀತಿ ಇವನೇ. ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ಮೈ ಮರೆತು ಕುಳಿತರು. ಅವರ ಮೇಲೊಂದಿಷ್ಟು ಜನರ ಕಣ್ಣು, ಆದರೆ ಅವರಿಗೆ ಅವರ್ಯಾರು ಕಾಣದಾಗಿದ್ದರು. ನನ್ನ ಒಂದು ಸಲ ಕ್ಷಮಿಸು ಸುಜಾತ. ನೋಡಿ, ನೀವು ಎಷ್ಟು ಸಲ ಕೇಳಿದರೂ ಅಷ್ಟೇ, ನಾನು ಯಾರನ್ನು ಕ್ಷಮಿಸಲ್ಲ. ಪ್ಲೀಸ್ ಹಾಗೆ ಹೇಳಬೇಡ. ಅಪ್ಪ ಮಾಡಿದ ತಪ್ಪಿಗೆ ನಾನು ಸಾರಿ ಕೇಳ್ತೀನಮ್ಮ. ಇದೊಂದು ಅವಕಾಶ ಕೊಡು ನನಗೆ. ನಿನ್ನ ಜೊತೆ ನನ್ನ ಮಗ ಜೊತೆ ಬಾಳೋ ಆಸೆ ಇದೆ ನನಗೆ. ಪ್ಲೀಸ್ ಸುಜಾತ. ನೀವು ಹೀಗೆಲ್ಲ ಹೇಳಿದರೆ ನಾನು ಕರಗೋಗ್ತೀನಿ ಅಂದ್ಕೊಂಡ್ರ? ನಾನು ನಿಮಗೆ ಸುಳ್ಳು ಹೇಳ್ತಿಲ್ಲ. ನನಗೆ ನನ್ನ ಮಗ ಜೊತೆ ಇರೋಕೆ ಬಿಡು. ಅವನು ಇಷ್ಟು ದಿನ ನನ್ನ ಪ್ರೀತಿ ಪಡ್ಕೊಂಡಿಲ್ಲ. ಇನ್ಮೇಲಾದರೂ ಆ ನತದೃಷ್ಟ ಅಪ್ಪನ ಪ್ರೀತಿನ ಸ್ವಲ್ಪ ಆದರೂ ಪಡ್ಕೊಳ್ಳಿ. ಅವರಿಗೂ ಅದು ಸರಿ ಅನಿಸಿತು. ಆದರೂ ಭೂಪತಿ ಅವರ ಅಪ್ಪನ ಬುದ್ಧಿ ನೆನಪಾದ ತಕ್ಷಣ ಬೇಡ ಅಂತ ಕಲ್ಲಾಗಿ ಬಿಟ್ಟರು. ಭೂಪತಿ ಅವರು ಸುಜಾತ ಪಕ್ಕದಲ್ಲಿ ಕುಳಿತು ಅವರಿಗೆ ಎಷ್ಟೇ ಸಮಾಧಾನ ಮಾಡಿದರೂ ಅದು ಯಾವ ಪ್ರಯೋಜನಕ್ಕೂ ಬರಲಿಲ್ಲ. ಸುಜಾತ ಅವರಿಗೆ ಭೂಪತಿ ಮೇಲೆ ಕೋಪ ಬೇಸರ ಇದ್ದಿದ್ದು ನಿಜ. ವೆಂಕಟನಾಥ್ ಅವರ ಭಯಕ್ಕೋ ಅವರ ಕೆಟ್ಟ ಬುದ್ಧಿಗೋ ಇನ್ನೂ ಹೆದರಿ ಅಂತರ ಇರಲಿ ಅಂದು ಸುಮ್ಮನಿದ್ದರು. ಸಂಜೆ ಆಗುತ್ತಾ ಬಂದರೂ ಸುಜಾತ ಅವರಿಂದ ಯಾವ ಬದಲಾವಣೆ ಆಗದಿದ್ದಾಗ ಭೂಪತಿ ಅವರು ತುಂಬ ನೊಂದಿಕೊಂಡರು. ಎಷ್ಟು ಹಠ ಸಾಧಿಸುತ್ತೀಯ ಸುಜಾತ? ನನ್ನ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ವಾ? ಹೋಗ್ಲಿ ಬಿಡು, ನಿನ್ನ ಜೊತೆ ಖುಷಿಯಿಂದ ಇರುವುದು ನಾನು ಕೇಳಿಕೊಂಡು ಬಂದಿಲ್ಲ. ಚಿರು ಎಷ್ಟೊತ್ತಿಗೆ ಬರ್ತಾನೆ? ಸ್ವಲ್ಪ ಹೊತ್ತಲ್ಲಿ ಬರ್ತಾನೆ. ಅವನನ್ನು ನೋಡಿಕೊಂಡು ಹೋಗ್ತೀನಿ ಆಯಿತಾ? ತುಂಬ ನೋವಿನಿಂದ ಹೇಳಿದ ಗಂಡನ ಮಾತು ಅವರಿಗೂ ಅಷ್ಟೇ ನೋವು ಕೊಡುತ್ತಿತ್ತು. ಸಂಜೆ ಕೆಲಸ ಮುಗಿಸಿ ವಿರಾಟ್ಗೆ ಫೋನ್ ಮಾಡಿದಳು ಇಬ್ಬನೇ. ಅವನು ಸ್ವಲ್ಪ ಲೇಟ್ ಆಗುತ್ತೆ, ಹೊರಗೆ ವೆಯ್ಟ್ ಮಾಡು. ಇಲ್ಲ, ಹೋಗುವ ಹಾಗಿದ್ದರೆ ಹೋಗಿರು ಅಂದಾಗ ವೆಯ್ಟ್ ಮಾಡ್ತೀನಿ, ಸ್ವಲ್ಪ ಬೇಗ ಬನ್ನಿ ಎಂದು ಹೊರಗೆ ಬಂದವಳ ಗ್ರಹಚಾರ ಪೂರ್ತಿಯಾಗಿ ಕೆಟ್ಟಿತ್ತು. ಮೆಟ್ಟಿಲು ಇಳಿದು ಬರುವಾಗಲೇ ಕಾಲು ಎಳೆವಿದ್ದಳು. ಅದು ಏನು ಗಾಯವಾಗದೇ ಇದ್ದಾಗ ನಿಧಾನವಾಗಿ ನಡೆದು ಬಂದವಳೆ ಗೇಟ್ ಬಳಿ ನಿಂತಳು. ವಿರಾಟ್ ಕೆಲಸದಲ್ಲಿ ಮುಳುಗಿದ್ದ. ಆಗಲೇ ವರ್ಕ್ ಮಾಡುವವರೆಲ್ಲ ಒಬ್ಬೊಬ್ಬರೇ ಹೋಗಿದ್ದರು. ಗೇಟ್ ಬಳಿ ವಾಚ್ಮ್ಯಾನ್ ಒಬ್ಬರು ಇದ್ದರು. ಇವಳು ಇನ್ನು ಎಷ್ಟೊತ್ತು ಅಂತ ವಿರಾಟ್ಗೆ ಫೋನ್ ಮಾಡಿ ಕೇಳಿದಾಗ, ಇನ್ನೇನು ಸ್ವಲ್ಪ ಕೆಲಸ ಇದೆ ಅಷ್ಟೇ, ನಿಂಗೆ ಲೇಟ್ ಆಗಬಹುದು ಇಬ್ಬನಿ, ನೀನು ಹೋಗ್ತೀಯಾ ಅಂದನು. ಸರಿ, ನಾಳೆ ಬೆಳಗ್ಗೆ ಬೇಗ ಸಿಗಬೇಕು ಆಯಿತಾ ಅಂದಾಗ, ಓಕೆ ಡಿಯರ್ ಸಾರಿ ಅಂದವನ ಜೊತೆ ಮಾತನಾಡುತ್ತಾ ನಡೆದು ಬಂದವಳ ಎದುರಿಗೆ ಬಿಳಿ ಬಣ್ಣದ ಕಾರು ಒಂದು ಬಂದು ನಿಂತಿತ್ತು. ಆಮೇಲೆ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಸೈಡ್ಗೆ ಹೋಗಲು ಬಂದ ಎದುರಿಗೆ ಬಂದು ನಿಂತಿದ್ದ ಜೈಲಿನಿಂದ ಬಂದಿದ್ದ ಪೃಥ್ವಿರಾಜ್. ಅವಳ ಎದುರಿಗೆ ಒಮ್ಮೆಲೆ ಬಂದವನನ್ನು ನೋಡಿ ಗಾಬರಿಯಾಗಿ ಅಲ್ಲಿಂದ ಹೊರಡಲು ನಿಂತ್ಕೊಳ್ಳೆ. ನಾನು ಬಂದಿದ್ದು ನೋಡಿ ಹಾಗೆ ಹೋಗ್ತಿದ್ಯಾ? ಯಾಕೆ ಭಯ ಆಗಿದ್ಯಾ? ವ್ಯಂಗ್ಯವಾಗಿ ನಗುತ್ತಾ ಕೇಳಿದ. ನೋಡಿ, ಸುಮ್ಮನೆ ದಾರಿ, ಇಲ್ಲಾಂದರೆ ಏನೇ ನಿಮ್ಮ ಹುಡುಗನ ಕರಿತೀಯಾ? ಕರಿ, ನನಗೆ ಹೊಡಿತಾನೆ ಅವನು. ನಾನು ಸಾಯೋವರೆಗೂ ಜೈಲಿನಲ್ಲಿ ಇರೋ ಥರ ಮಾಡ್ತೀನಿ ಅಂದಿದ್ದ. ಇವಾಗ ನೋಡು ಎಷ್ಟು ಬೇಗ ವಾಪಸ್ ಬಂದೆ. ಅವಳಿಗೆ ಹೆದರಿಕೆ ಹಾಗೆ ಗಂಟಲು ಒಣಗಿ ಬರಲು, ನಿನ್ನ ಮೈ ಮುಟ್ಟಿದ್ದಕ್ಕೆ ಅವತ್ತು ಅಷ್ಟು ಹೆಗುರಾಡಿದ, ಇವತ್ತು ನಿನ್ನ ಎತ್ತಾಕೊಂಡು ಹೋಗಿ ಅನುಭವಿಸಿದ ಮೇಲೆ ಅದೇನು ಮಾಡ್ತಾನೋ ನಾನು ನೋಡ್ತೀನಿ ಅಂದವನ್ನೇ ಅವಳ ಕೈ ಹಿಡಿದು ಎತ್ತಾಕೊಳ್ಳ್ರೋ
ಅಂದಾಗ ಅವನ ಜೊತೆಗೆ ಬಂದಿದ್ದ ಇಬ್ಬರು ರೌಡಿಗಳು ಅವಳ ಬಾಯಿ ಮುಚ್ಚಿ ಕೈ ಕಟ್ಟುತ್ತಾ ಕಾರ್ನಲ್ಲಿ ತಳ್ಳಿದರು. ಇವರನ್ನು ನೋಡಿದ ವಾಚ್ಮ್ಯಾನ್ ಅವರ ಬಳಿ ಬಿಡಿಸಲು ಬಂದಾಗ ಅವನಿಗೆ ಹೊಡೆದು ನೆಲಕ್ಕೆ ಉರುಳಿಸಿ ಅಲ್ಲಿಂದ ಕಾರ್ ಹತ್ತಿ ಹೊರಟೇ ಹೋದರು. ತಕ್ಷಣ ಅವರ ಕಾರ್ ನಂಬರನ್ನು ಫೋನ್ನಲ್ಲಿ ಸೆರೆ ಹಿಡಿದ ವಾಚ್ಮ್ಯಾನ್ ಸೀದಾ ಓಡಿದವ ಕ್ಯಾಬಿನಿಂದ ಆಚೆ ಬರುತ್ತಿದ್ದ ವಿರಾಟ್ ಬಳಿ ಹೋಗಿ ವಿಷಯ ಮುಟ್ಟಿಸಿದರು. ಯಾವ ಹುಡುಗಿ ಅಂತ ವಿರಾಟ್ ಇಲ್ಲಿ ಕೆಲಸ ಮಾಡೋರೆ ಸರ್ ಅಂದಾಗ ತನ್ನ ಅಪ್ಪನಿಗೆ ಕಾಲ್ ಮಾಡಿ ವಿಷಯ ತಿಳಿಸಿ ಅವನು ಕಾರು ಹತ್ತಿ ಫಾಲೋ ಮಾಡುತ್ತಾ ಹೋದನು. ವಾಚ್ಮ್ಯಾನ್ ಕೊಟ್ಟ ಕ್ಲೂ ಪ್ರಕಾರ ಅಣತಿ ದೂರದಲ್ಲಿ ಹೋಗುತ್ತಿದ್ದ ಬಿಳಿ ಬಣ್ಣದ ಕಾರನ್ನು ಫಾಲೋ ಮಾಡುತ್ತಿದ್ದ ವಿರಾಟ್ ತನ್ನ ಅಪ್ಪನಿಗೆ ಲೊಕೇಶನ್ ಕಳುಹಿಸಿದ್ದ. ಸುಜಾತರ ಮನವೊಲಿಸಲು ಪ್ರಯತ್ನ ಪಡುತ್ತಿದ್ದ ಭೂಪತಿ ಅವರು ವಿರಾಟ್ ಹೇಳುತ್ತಿದ್ದಂತೆ ಅವರಿಗೆ ಪರಿಚಯ ಇರುವ SP ಗೆ ಕಾಲ್ ಮಾಡಿ ವಿಷಯ ತಿಳಿಸಿದರು. ಅವರು ಅಲ್ಲಿಂದ ಮಗ ಕಳಿಸಿದ್ದ ಲೊಕೇಶನ್ಗೆ ಹೊರಟರು. ಅವಳು ಎಷ್ಟೇ ಕೊಸೆರಾಡಿದರೂ ಅವಳಿಂದ ತಪ್ಪಿಸಿಕೊಳ್ಳಲು ಆಗಲಿಲ್ಲ. ಅವರು ಅವಳ ಕೈಯನ್ನು ಬಿಗಿಯಾಗಿ ಕಟ್ಟಿದರು. ಅವಳ ಬಾಯಿಗೆ ಬಟ್ಟೆಯನ್ನು ಕಟ್ಟಿದರು. ಅವರನ್ನು ನೋಡುತ್ತಾ ಹೇಳುತ್ತಿದ್ದ ಇಬ್ಬನಿಗೆ ತನ್ನ ಪ್ರಾಣ ಹೋಗಬಾರದೆ ಅನಿಸುತ್ತಿತ್ತು. 2 ಬಾರಿ ನನ್ನ ವಿರಾಟ್ ಕಾಪಾಡಿದ್ರು, ಆದರೆ ಈ ಸಲ ನನ್ನ ಪ್ರಾಣ ಹೋಗೋದು ಖಂಡಿತ ಅಂತ ಅಂದುಕೊಳ್ಳುತ್ತಾ ಇದ್ದಳು. ಅವರನ್ನೆಲ್ಲ ನೋಡಿದಾಗ ಯಾವುದೋ ದೊಡ್ಡ ರೌಡಿಗಳು ಅಂತ ಅನಿಸಿದಂತು ಸತ್ಯ. ಏನು ಮಾಡಲಿ ಅಂತ ಅಳುತ್ತಾ ಅವರನ್ನೇ ನೋಡುತ್ತಿದ್ದಳು. ನೀನು ಹುಡುಗನಿಗೆ ತುಂಬ ಕೊಬ್ಬು ಕಣೆ, ನನಗೆ ಹೊಡಿತಾನೆ, ಅದು ಪೊಲೀಸ್ ಸ್ಟೇಷನ್ನಲ್ಲಿ. ನನಗೆ ಎಷ್ಟು ಉರಿಬೇಡ, ನಿಂಗೆ ಅವತ್ತೇ ಕೇಳ್ಕೊಂಡೆ, ಆವಾಗಲೇ ನನ್ನ ಆಸೆ ಈಡೇರಿಸಿದರೆ ಆಗ್ತಿತ್ತು. ಆದರೆ ನೀನು ನಕ್ಕರೆ ಮಾಡಿದೆ ನೋಡು, ಇವಾಗ ಈ ಥರ ಮಾಡೋ ಹಾಗೆ ನೀನೇ ಮಾಡಿದ್ದು ಅಂತ ಅವಳ ಕೈ ಮೇಲೆಲ್ಲ ಕೈಯಾಡಿಸಲು ಅವಳಿಗೆ ಪ್ರಾಣ ಹೋದಷ್ಟು ಹಿಂಸೆ ಆಗುತ್ತಿತ್ತು. ಬೇಡ ಅನ್ನುವಂತೆ ಅವಳು ಎಷ್ಟೇ ತಲೆ ಆಡಿಸಿದರೂ ಅವರು ಯಾರು ಕರಗುವ ಜನರಲ್ಲ. ವಿರಾಟ್ಗೆ ಯಾಕೋ ಆ ಹುಡುಗಿ ಇಬ್ಬನೀನಾ ಅಂತ ಅನುಮಾನ ಬಂದಂತೆ ಆಗಿ ಇಬ್ಬನಿ ನಂಬರ್ಗೆ ಕಾಲ್ ಮಾಡಿದ. ಅವಳ ಫೋನ್ ಬ್ಯಾಗ್ನಲ್ಲಿದ್ದ ಕಾರಣ ರಿಂಗ್ ಆಗಿದ್ದು ಕೇಳಿಸಿತು. ಅವಳು ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವನು ಬಿಡದೆ ಕಾಲ್ ಮಾಡಿದ. ಅವನಿಗೆ ತನ್ನ ಅನುಮಾನ ನಿಜ ಆದರೆ ಎಂಬ ಭಯ ಆಗುತ್ತಿದ್ದಂತೆ ಸ್ಪೀಡಾಗಿ ಗಾಡಿ ಓಡಿಸುತ್ತಿದ್ದ. ಅರ್ಧಕ್ಕೆ ಕಟ್ಟಿ ನಿಲ್ಲಿಸಿದ ಒಂದು ದೊಡ್ಡ ಕಟ್ಟಡದ ಮುಂದೆ ಅವರ ಕಾರ್ ತಂದು ನಿಲ್ಲಿಸಿ ಅವಳನ್ನು ಒತ್ತುಕೊಂಡು ಹೋಗುವಾಗ ಅಲ್ಲಿಗೆ ಅವರ ಹಿಂದೆ ಬಂದು ಕಾರ್ ತಂದು ನಿಲ್ಲಿಸಿದ ವಿರಾಟ್. ಅವನಿಗೆ ಇಬ್ಬನಿಯನ್ನು ನೋಡುತ್ತಿದ್ದಂತೆ ನನ್ನ ಭಯ ನಿಜವಾಗಿತ್ತು ಅಂತ ಅನಿಸಿತು. ಅವನೇ ಕೋಪವನ್ನು ಮತ್ತೆ ಕೆಣಕಿದ್ದ ಪೃಥ್ವಿರಾಜ್. ವಿರಾಟ್ನನ್ನು ನೋಡಿ ಇಬ್ಬನಿಗೆ ಹೋದ ಜೀವ ವಾಪಸ್ ಬಂದಂತೆ ಅನಿಸಿತು. ಓಹೋ, ಬಂದೇ ಬಿಟ್ಟ ನೋಡು ನಿನ್ನ ರೋಮಿಯೋ. ನಾನು ನಿಂಗೆ ಗೊತ್ತಾಗಲ್ಲ ಅವಳನ್ನು ಅನುಭವಿಸಿ ವಿಡಿಯೋ ನಿಂಗೆ ಕಳಿಸೋಣ ಅಂದ್ಕೊಂಡಿದ್ದೆ. ನೀನು ಬಂದಿದ್ದು ಒಳ್ಳೆಯದೇ ಆಯಿತು, ಬಾ ನೀನೇ ನಿನ್ನ ಕಣ್ಣಾರೆ ನೋಡುವಂತೆ ಅಂದಾಗ ಅವನ ಮಾತಿಗೆ ಕೋಪದಲ್ಲಿ ಕುದ್ದು ಹೋಗಿದ್ದ ವಿರಾಟ್ ತನ್ನ ಎದುರು ನಿಂತವನ ಎದೆಗೆ ಜೋರಾಗಿ ಕಾಲಲ್ಲಿ ಹೊಡೆದಿದ್ದ. ಅಲ್ಲಿದ್ದ ಇಬ್ಬರು ಇಬ್ಬನಿಯನ್ನು ಬಿಟ್ಟು ವಿರಾಟ್ ಮೇಲೆ ಬಿದ್ದಾಗ ಇಬ್ಬರಿಗೂ ಸರಿಯಾಗಿ ಹೊಡೆದಿದ್ದ. ಕೆಳಗೆ ಬಿದ್ದಿದ್ದ ಪೃಥ್ವಿರಾಜ್ ಇಬ್ಬನಿಯನ್ನು ಗಟ್ಟಿಯಾಗಿ ಹಿಡಿದು ಮೇಲೆ ಎಳೆದುಕೊಂಡು ಹೋದನು. ಅವನನ್ನು ತಡೆಯಲು ಹೋಗುತ್ತಿದ್ದ ವಿರಾಟ್ನನ್ನು ಇಬ್ಬರು ರೌಡಿಗಳು ಬಿಡದೆ ತಡೆಯುತ್ತಿದ್ದರು. ಅವನು ಎಷ್ಟೇ ಸೆಣಸಾಡಿದರೂ ಅವನನ್ನು ಮೇಲೆ ಹೋಗಲು ಬಿಡದೆ ಇದ್ದವರಿಗೆ ಸರಿಯಾಗಿ ಹೊಡೆಯುತ್ತಿದ್ದ ವಿರಾಟ್. ಇಬ್ಬನಿ ಎಷ್ಟೇ ಓಡಿದರೂ ಅವನ ಕೈಯಿಂದ ತಪ್ಪಿಸಿಕೊಳ್ಳಲು ಆಗದೆ ಒದ್ದಾಡುತ್ತಿದ್ದಳು. ವಿರಾಟ್ನನ್ನು ಹಿಂದಿನಿಂದ ಗಟ್ಟಿಯಾಗಿ ಹಿಡಿದಿದ್ದ ಇನ್ನೊಬ್ಬ ಕೈಯಲ್ಲಿ ಚಾಕು ಹಿಡಿದು ವಿರಾಟ್ ಬಳಿ ಬಂದು ಅವನಿಗೆ ಚಾಕುವಿನಿಂದ ಚುಚ್ಚಬೇಕು ಅನ್ನುವಷ್ಟರಲ್ಲಿ ಆ ರೌಡಿಗೆ ಕೋಲಿನಿಂದ ಹೊಡೆದಿದ್ದ ಕಾರ್ತಿ. ಕೆಲಸ ಮುಗಿಸಿ ಮನೆಗೆ ಹೋಗುತ್ತಿದ್ದ ದಾರಿಯಲ್ಲಿ ಪಕ್ಕದ ಅಡ್ಡ ರಸ್ತೆಯಲ್ಲಿ ನಡೆಯುತ್ತಿದ್ದ ಇವರ ಹೊಡೆದಾಟ ನೋಡಿ ಬೈಕ್ ನಿಲ್ಲಿಸಿ ಬಂದವನಿಗೆ ವಿರಾಟ್ನನ್ನು ಹಿಡಿದು ಚಾಕು ಹಾಕಲು ನೋಡಿದಾಗ ಅಲ್ಲಿದ್ದ ಕೋಲಿನಿಂದ ಬಂದು ಸರಿಯಾಗಿ ಹೊಡೆದಿದ್ದ. ರೌಡಿಗಳಿಗೆ ಇಬ್ಬರು ಸೇರಿ ಹೊಡೆಯುತ್ತಿದ್ದರೆ ವಿರಾಟ್ ಇಬ್ಬನಿಯನ್ನು ಕಾಪಾಡಲು ರೌಡಿಗಳನ್ನು ಬಿಟ್ಟು ಮೇಲೆ ಓಡಿದ. ಇಬ್ಬನಿ ತಪ್ಪಿಸಿಕೊಳ್ಳಲು ಹೋದಾಗ ಅವಳ ಕೆನ್ನೆಗೆ ಜೋರಾಗಿ ಬೀಸಿ ಹೊಡೆದ. ಅವನ ಬಲವಾದ ಏಟಿಗೆ ಅವಳ ತುಟಿ ಅಂಚು ಕಿತ್ತು ರಕ್ತ ಜಿನುಗಿತು. ತಲೆ ಸುತ್ತಿ ಕೆಳಗೆ ಬಿದ್ದವಳ ದುಪ್ಪಟ ತೆಗೆದು ಬಿಸಾಕಿ ಅವಳ ಮೇಲೆ ಬಾಗಿ ಮುತ್ತಿಡಲು ಹೋದವನ ಕತ್ತನ್ನು ಗಟ್ಟಿಯಾಗಿ ಹಿಡಿದು ಹಿಂದಕ್ಕೆ ಜೋರಾಗಿ ಎಳೆದು ಅವನನ್ನು ದೂರ ಬಿಸಾಕಿದ ವಿರಾಟ್. ಅವನಿಗೆ ಎಗ್ಗಮುಗ್ಗ ಹೊಡೆಯುತ್ತಾ ಅವನ ಬಾಯಿ ಮೂಗು ಯಾವುದು ನೋಡದೆ ಹೊಡೆದ ವಿರಾಟ್. ಕೆಳಗಡೆ ಇಬ್ಬರು ರೌಡಿಗಳ ಜೊತೆಗಿದ್ದ ಕಾರ್ತಿ ಅವರನ್ನ ಕಟ್ಟಿ ಹಾಕಿ ಸರಿಯಾಗಿ ಬಾರಿಸುವಾಗ ಪೊಲೀಸ್ ಜೊತೆಗೆ ಬಂದಿದ್ದರು ಭೂಪತಿ. ಕಾರ್ತಿಯನ್ನು ನೋಡಿ ನೀನು ಇಲ್ಲಿ ಅಂದವರೇ ಸರ್, ಇಲ್ಲಿ ಇವರು ಹೊಡೆದಾಡುತ್ತಿದ್ದರು ಅಂದಾಗ ರೌಡಿಗಳನ್ನು ಹಿಡಿದು ಜೀಪಲ್ಲಿ ತುರುಕಿದ ಪೊಲೀಸ್ನವರು ಮೇಲೆ ನಡೆದರು. ಅವರನ್ನೇ ಭೂಪತಿ ಕಾರ್ತಿ ಫಾಲೋ ಮಾಡಿದರು. ಕೆಳಗೆ
ಒದ್ದಾಡುತ್ತಾ ಬಿದ್ದವನಿಗೆ ಇನ್ನೆರಡು ಏಟು ಕೊಟ್ಟು ಇಬ್ಬನಿ ಬಳಿ ಬಂದ ವಿರಾಟ್ ಅವಳ ದುಪಟವನ್ನು ಅವಳ ಮೇಲೆ ಸರಿಯಾಗಿ ಹಾಕುತ್ತಾ ಇಬ್ಬನಿ ಇಬ್ಬನಿ ಅಂದಾಗ ಅವಳು ಒಮ್ಮೆ ಕಣ್ಣು ಬಿಟ್ಟು ನೋಡಿ ಮತ್ತೆ ಪೂರ್ತಿ ಎಚ್ಚರ ತಪ್ಪಿದಳು. ಇಬ್ಬನಿ ಅನ್ನುತ್ತಾ ಅವಳ ಕೆನ್ನೆ ತಟ್ಟಿ ಎಚ್ಚರ ಮಾಡುತ್ತಿದ್ದ ವಿರಾಟ್ ತಲೆಗೆ ಹಿಂದಿನಿಂದ ಬಂದು ಚಿಕ್ಕ ಕೋಲಿನಿಂದ ಹೊಡೆದಿದ್ದ ಪೃಥ್ವಿರಾಜ್. ವಿರಾಟ್ಗೆ ಅವನು ಹೊಡೆದ ಏಟಿನಿಂದ ಅವನ ತಲೆ ಗಿಮ್ಮತ್ತಿ ಅವನು ಎಚ್ಚರ ತಪ್ಪುವ ಹೊತ್ತಿಗೆ ಬಂದ ಪೊಲೀಸ್ನವರು ಪೃಥ್ವಿರಾಜ್ನನ್ನು ಹಿಡಿದು ಬಂಧಿಸಿದರು. ಭೂಪತಿ ಕಾರ್ತಿ ಇಬ್ಬನಿ ವಿರಾಟ್ ಬಳಿ ಬರಲು ಎಚ್ಚರ ಇಲ್ಲದೆ ಮಲಗಿದ್ದ ತನ್ನ ತಂಗಿಯನ್ನು ಕಂಡು ನಡುಗುಬಿಟ್ಟ ಕಾರ್ತಿ ಇಬ್ಬನಿ ಅನ್ನುತ್ತಾ ಅವಳ ಬಳಿ ಬಂದಾಗ, ಕಾರ್ತಿಕ್, ಈ ಹುಡುಗಿ ಗೊತ್ತಾ? ನನ್ನ ತಂಗಿ ಸರ್ ಅಂದವ ಅವಳ ಕೆನ್ನೆ ತಟ್ಟಿ ಹೆಬ್ಬಿಸಲು ನೋಡಿದ. ವಿರಾಟ್ ಕೂಡ ಜ್ಞಾನ ತಪ್ಪಿದ್ದು ನೋಡಿದ ಭೂಪತಿ ಅವರು ಇಬ್ಬರನ್ನು ಪೊಲೀಸರ ಸಹಾಯದಿಂದ ಹಾಸ್ಪಿಟಲ್ಗೆ ಸೇರಿಸಿದರು. ಜ್ಞಾನ ತಪ್ಪಿದ ಇಬ್ಬನಿಗೆ ಒಂದು ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂದಾಗ ಅವಳ ಪಕ್ಕ ಕುಳಿತು ಅವಳ ಮುಖ ನೋಡುತ್ತಾ ತಲೆ ಸವರಿದ ಕಾರ್ತಿ. ಇನ್ನೊಂದು ಕಡೆ ವಿರಾಟ್ ತಲೆಗೆ ಪೆಟ್ಟು ಬಿದ್ದು ಅವನ ತಲೆಗೆ ಬ್ಯಾಂಡೇಜ್ ಮಾಡಿ ಅವನಿಗೆ ಗ್ಲೂಕೋಸ್ ಹಾಕಿದರು. ಕಾರ್ತಿ ಹೊರಗೆ ಬಂದು ಭೂಪತಿ ಅವರನ್ನು ನೋಡಲು ಆ ಪೃಥ್ವಿರಾಜ್ ಇಬ್ಬರಿ ಜೊತೆ ಆಫೀಸ್ನಲ್ಲಿ ಹಿಂದೆ ಒಂದು ಸಲ ಕೆಟ್ಟದಾಗಿ ನಡೆದುಕೊಂಡಿದ್ದ ಅಂತ ಅವನನ್ನು ಕೆಲಸದಿಂದ ತೆಗೆದು ಜೈಲಿಗೆ ಹಾಕಿಸಿದ ವಿರಾಟ್ ಇವಾಗ ಹೊರಗೆ ಬಂದು ಇಂಥ ಕೆಲಸ ಮಾಡಿದ್ದಾನೆ. ನಿಮ್ಮ ಮಗನಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ ಸರ್. ನನ್ನ ತಂಗಿ ಮಾನ ಪ್ರಾಣ ಎರಡು ಕಾಪಾಡಿದ್ದಾರೆ ಅಂತ ಕೈ ಮುಗಿದಾಗ ಇವತ್ತು ನನ್ನ ಮಗ ಜೀವಂತ ಇರೋದು ನಿಮ್ಮ ಇಬ್ಬರ ತಂಗಿಯರಿಂದ. ಆ ಋಣದ ಮುಂದೆ ಇದು ಏನಿಲ್ಲ ಅಂತ ಹೇಳಿ ಕಾರ್ತಿಗೆ ಸಮಾಧಾನ ಮಾಡಲು ಇಬ್ಬನಿಗೆ ಎಚ್ಚರವಾಗಿತ್ತು. ಅವಳ ಬಳಿ ಬಂದ ಕಾರ್ತಿಯನ್ನು ನೋಡಿ ಅಣ್ಣ ಅನ್ನಲು, ನಿಂಗೆ ಏನೂ ಆಗಿಲ್ಲ ಪುಟ್ಟ, ಆರಾಮಾಗಿ ಇದ್ದೀಯಾ ಅಂದಾಗ ಅವಳು ಅವನ ಕೈ ಹಿಡಿದು ಜೋರಾಗಿ ಅಳಲು ಅವನನ್ನು ಸಮಾಧಾನ ಮಾಡಿದ ಕಾರ್ತಿ. ಭೂಪತಿ ಅವರು ನಿಂಗೆ ಎಚ್ಚರ ತಪ್ಪಿತ್ತು ಅಷ್ಟೇನಮ್ಮ, ನೀನು ಹುಷಾರಾಗಿ ಇದ್ದೀಯಾ ಅಂದಾಗ ವಿರಾಟ್ ಅವರು ಅಂದಳು. ಅವನಿಗೆ ಸ್ವಲ್ಪ ತಲೆಗೆ ಏಟಾಗಿದೆ, ಪಕ್ಕದ ವಾರ್ಡಿನಲ್ಲಿ ಇದ್ದಾನೆ ಅಂದಾಗ ಅವಳು ಅವನನ್ನು ನೋಡಬೇಕು ಅಂತ ಚಡಪಡಿಸಿದಳು. ನೋಡುವಂತೆ, ಸ್ವಲ್ಪ ರೆಸ್ಟ್ ಮಾಡು ಅಂತ ಅಂದರು. ಅವಳಿಗೆ ಸಮಾಧಾನ ಆಗಲಿಲ್ಲ. ವಿರಾಟ್ ತಲೆಗೆ ಜಾಸ್ತಿ ಅಲ್ಲದಿದ್ದರೂ ಸ್ವಲ್ಪ ಹೊಡೆತ ಬಿದ್ದ ಕಾರಣ ಅವನಿಗೆ ಇನ್ನೂ ಎಚ್ಚರ ಆಗಿರಲಿಲ್ಲ. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.